ಒಂದು ಉಪವಾಸ ಮಾಡುವುದರ ಮೂಲಕ ನಾವು ಕಾರ್ಯಕ್ರಮ ಆರಂಭ ಮಾಡಬೇಕು. ಅದು ಮೊಬೈಲ್ ಉಪವಾಸ. ಹೆಚ್ಚಿನವರಿಗೆ ಈ ಶಿಬಿರಕ್ಕೆ ಬರುವುದು ಅಂತ ಹೇಳಿದರೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಮೊಬೈಲ್ ಉಪವಾಸ ಮಾಡಲಿಕ್ಕೆ ರೆಡಿ ಇಲ್ಲ ಯಾರು ಸಹ. ಏಕಾದಶಿ ಮಾಡಲಿಕ್ಕೆ ಆಗ್ತದೆ, ಡಾಕ್ಟ್ರು ಹೇಳಿದರೆ ಫುಡ್ ಪಾಯ್ಸನ್ ಆದರೆ ಉಪವಾಸ ಮಾಡಲಿಕ್ಕೆ ಆಗ್ತದೆ. ಮೊಬೈಲ್ ಉಪವಾಸ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ. ಅದನ್ನು ನನ್ನ ಕಾರ್ಯಕ್ರಮ ಆಗುವಲ್ಲಿವರೆಗೆ ಮಾಡಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ಜೋರಾಗಿ ಹೇಳುವ ಧೈರ್ಯ ನನಗಿಲ್ಲ. ಯಾಕೆ ಅಂತ ಹೇಳಿದರೆ, ಇದು ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರ. ಇಲ್ಲಿ BSc ಅವರಿದ್ದೀರಿ, BComನವರಿದ್ದೀರಿ, BA ಅವರು ಇರ್ಬೋದು, ಗೊತ್ತಿಲ್ಲ ನನಗೆ. ಒಳ್ಳೆಯ ವಿಷಯ. PSc ಅವರನ್ನು ಮತ್ತು PUC ಸೈನ್ಸ್ ಆದವರನ್ನು ಇಂಥ ಶಿಬಿರಕ್ಕೆ ಕಳಿಸುವುದು ಅತ್ಯಂತ ದೊಡ್ಡ ನಿಮ್ಮ ಅಪ್ಪ ಅಮ್ಮನ ಸಾಧನೆ. ಇಲ್ಲಾದರೆ ನಮಗೆ ಜೀವನ ಇರೋದು 9th ತನಕ ಮಾತ್ರ. 10th ಬಂದ ಮೇಲೆ ಅವರಿಗೆ ಶಿಬಿರ ಬೇಡ, ನೈತಿಕ ಬೇಡ, ಆಧ್ಯಾತ್ಮ ಬೇಡ, ಎಂತ ಬೇಡ. ಈ ವರ್ಷ 10th, ಈ ವರ್ಷ 10th, ಈ ವರ್ಷ 10th. ಎಂಥ 10th ದೇವರಿಗೊಬ್ಬರಿಗೆ ಗೊತ್ತು. ಎಂಥದ್ದು ಬೇಡ. ಅದು 10th ಬಂದ ಕೂಡಲೇ ಮನೆಯವರಿಗೆ ಏನು ಹಿಡೀತದ, ನಮಗೇನು ಹಿಡೀತದ ದೇವರಿಗೊಬ್ಬರಿಗೆ ಗೊತ್ತು. PUCಗೆ ಸೇರಿದ ಕೂಡಲೇ ಇನ್ನೊಂದು ಭ್ರಮೆ, ಸೈನ್ಸ್ ಆದರೆ ಭಯಂಕರ ಅಂತ, ಕಾಮರ್ಸ್ ಆದರೆ ಕಾಮರ್ಸ, ಆರ್ಟ್ಸಿನವನನ್ನು ಮೂಸುವವ ಇಲ್ಲ. ಇದು ನಮ್ಮಲ್ಲಿ ಮತ್ತು ನಮ್ಮ ಮನೆಯವರಲ್ಲಿ ಇರುವಂಥ ಭ್ರಮೆ. ಇದರಲ್ಲಿ ಸತ್ಯಾಂಶ ಸ್ವಲ್ಪ ಸಹ ಇಲ್ಲ. ನನಗೆ 10th ಪ್ರಿಪರೇಟರಿಯಲ್ಲಿ ಮ್ಯಾಥ್ಸಲ್ಲಿ 100ರಲ್ಲಿ 4. ನಮ್ಮ ಜೀವನಕ್ಕೂ ನಮ್ಮ ಸೈನ್ಸಿಗೂ ನಮ್ಮ ಮ್ಯಾಥ್ಸಿಗೂ ನಿಮಗೆ ಒಂದು ಬಸ್ಸು ಕಾರ್ಕಳದಿಂದ ಮೂಡಬಿದ್ರೆಗೆ ಬರಲಿಕ್ಕೆ, ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಬರಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಕಂಡುಹಿಡಿಲಿಕ್ಕೆ ಮ್ಯಾಥ್ಸಲ್ಲಿ ಸುಲಭ. ಬೆಳುವಾಯಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಅದು ಈ ನೈತಿಕ ಶಿಕ್ಷಣ ಅಂತ. ಈಗ ವಿಜ್ಞಾನದಲ್ಲಿ ಇಷ್ಟೆಲ್ಲ BSc ಸ್ಟೂಡೆಂಟ್ಸ್ ಇದ್ದೀರಲ್ಲ, ಮೂಳೆ ಗಟ್ಟಿಯಾಗಬೇಕಾದ್ರೆ ಯಾವ ಪೋಷಕಾಂಶ ತಿನ್ನಬೇಕು ಅಂತ ನಿಮಗೆ ಗೊತ್ತುಂಟು. ಚರ್ಮ ಚೆಂದ ಆಗಬೇಕಾದ್ರೆ ಯಾವ ಪೋಷಕಾಂಶ ತಿನ್ನಬೇಕು ಅಂತ ನಿಮಗೆ ಗೊತ್ತುಂಟು, ಬರೀತೀರಿ ಪರೀಕ್ಷೆಯಲ್ಲಿ. ಕಣ್ಣಿನ ಆರೋಗ್ಯಕ್ಕೆ ಕ್ಯಾರೆಟ್ ತಿನ್ನಬೇಕು ಅಂತ ನಿಮಗೆ ಗೊತ್ತುಂಟು. ಮಾಂಸಖಂಡದ ಆರೋಗ್ಯಕ್ಕೆ ಎಂತ ತಿನ್ನಬೇಕು ಅಂತ ಗೊತ್ತುಂಟು. ನನಗೆ ಇನ್ನೊಬ್ಬರನ್ನು ನೋಡುವಾಗ ಜೋರು ಸಿಟ್ಟು ಬರ್ತದೆ. ಅದಕ್ಕೆ ಯಾವ ಪೋಷಕಾಂಶದ ಕೊರತೆ? ಪಕ್ಕದ ಮನೆಯವನಿಗೆ ಒಳ್ಳೆ ಹುಡುಗ ಸಿಕ್ಕಿದರೆ ಹುಡುಗಿಗೆ, ನನಗೆ ಇಲ್ಲಿ ಮತ್ಸರ ಶುರುವಾಗ್ತದೆ. ಯಾವ ಪೋಷಕಾಂಶದ ಕೊರತೆ? ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಫೇಸ್ಬುಕ್ಕಲ್ಲಿದ್ದೇವೆ. ಯಾವ ಪೋಷಕಾಂಶದ ಕೊರತೆ? ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡೋದು ಬಿಟ್ಟು ಡೌನ್ಲೋಡ್ ಜಾಸ್ತಿ ಮಾಡ್ತಾ ಇದ್ದೇವೆ. ಯಾವ ಪೋಷಕಾಂಶದ ಕೊರತೆ? ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗ್ತಾ ಇದ್ದೇವೆ. ಯಾವ ಪೋಷಕಾಂಶದ ಕೊರತೆ? ಒಂದು ದಿನ ಬಾಯ್ ಫ್ರೆಂಡಿನ ಮೆಸೇಜ್ ಬರೆದರೆ ನಮಗೆ ಊಟ ಸಹ ಸೇರುವುದಿಲ್ಲ. ಯಾವ ಪೋಷಕಾಂಶದ ಕೊರತೆ? ಅದೇ ನೈತಿಕ ಮತ್ತು ಧಾರ್ಮಿಕ ಆಧ್ಯಾತ್ಮಿಕದ ಪೋಷಕಾಂಶದ ಕೊರತೆ. ಈ ಒಂದು ಪೋಷಕಾಂಶದ ಕೊರತೆ ಆದರೆ ನಿಮ್ಮಲ್ಲಿ ಎಂಥ ಪೋಷಕಾಂಶ ಬೇಕಿದ್ರು ಇಲ್ಲಿ ಜೈಲಲ್ಲಿದ್ದವ್ರನ್ನೆಲ್ಲ ಬಂದು ಟೆಸ್ಟ್ ಮಾಡಿ ಅವರಲ್ಲಿ ಒಳ್ಳೆ ಮಾಂಸಖಂಡ ಉಂಟು, ಎಲುಬು ಸಹ ಗಟ್ಟಿ ಉಂಟು. ನೈತಿಕ ಮತ್ತು ಆಧ್ಯಾತ್ಮಿಕ ಪೋಷಕಾಂಶದ ಕೊರತೆ ಆದರೆ ಗುಡ್ ಫಾರ್ ನಥಿಂಗ್. ಅದಕ್ಕಾಗಿ ಇಲ್ಲಿ ಶಿಬಿರ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ಸೋತ್ರೆ ಅಂತ ಅರ್ಥ. ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ನಿಯಮಗಳ ರೂಪಿಸುವ ಅಧಿಕಾರಿ ಮೇಲಿಹನು ಸವೆಸು ನೀ ಜೀವನವ ಮಂಕುತಿಮ್ಮ. ದೇವರು ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ನಮಗೆ. ಬಾಲ್ಯ,
ನಂತರ ನಾವು ಮಾಡಿಕೊಂಡದ್ದು ಯಾವುದು ಅಂತ ಹೇಳಿದರೆ ಇದು ಎಂಥದ್ದು ಸೈನ್ಸ್, ಮ್ಯಾಥ್ಸ್. ನಾನು ಅದಕ್ಕೆ ಆರ್ಟ್ಸ್ನಲ್ಲಿದ್ದವರಿಗೆ ಎಲ್ರಿಗೂ ಹೇಳ್ತೇನೆ, ಏನೂ ಹೆದರಬೇಡಿ, ನಾನು PUCಯಲ್ಲಿ ಆರ್ಟ್ಸ್. ನನ್ನ ಜೀವನಕ್ಕೂ ನನ್ನ ಕೋರ್ಸಿಗೂ ಯಾವುದೇ ಸಂಬಂಧ ನನಗೆ ಬರಲಿಲ್ಲ. ಜೀವನ ಬೇರೆ, ನಿಮ್ಮ ಕೋರ್ಸ್ ಬೇರೆ. ಒಂದು ಕ್ಲಾಸಲ್ಲಿ ಮಾಸ್ಟ್ರು ಭಾರತದ ಮ್ಯಾಪನ್ನು ಹರಿದಾಕಿದ್ರು. ಬುದ್ಧಿವಂತ ಮಕ್ಕಳನ್ನು ಬೇರೆ, ದಡ್ಡ ಮಕ್ಕಳನ್ನು ಬೇರೆ ಮಾಡಿ ಜೋಡಿಸಿಕೊಡ್ಲಿಕ್ಕೆ ಹೇಳಿದ್ರಂತೆ. ಇವರು ಗ್ರಹಿಸಿದ್ರು ಮಾಸ್ಟ್ರು, ಈಗ ಬುದ್ಧಿವಂತ ಮಕ್ಕಳು ಬೇಗ ಜೋಡಿಸಿಕೊಡ್ತಾರೆ. ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಅವರಿಗೆಲ್ಲ ಗೊತ್ತುಂಟು. ನೋಡುವಾಗ ದಡ್ಡ ಮಕ್ಕಳು ಜೋಡಿಸಿಕೊಂಡು ತಂದರು. ಮಾಸ್ಟರ್ ಕೇಳಿದ್ರಂತೆ, ಅಲ್ಲ ನಿಮಗೆ ಸಂಗತಿ ಗೊತ್ತಿಲ್ಲ, ಸಮಾಜದಲ್ಲಿ 4 ಮಾರ್ಕ್ ಇರುವುದು. ಒಂದು ರಾಜ ದಂಡೆತ್ತಿ ಬಂದಾಗ ಇನ್ನೊಂದು ರಾಜ ಕುಂಡೆತ್ತಿ ಹೋದ. ಬ್ರಿಟಿಷರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಕುಶಾನರು ನಮ್ಮನ್ನು ಆಳಿದರು. ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಲಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ನಿಮಗೆ ಹೇಗೆ ಗೊತ್ತಾಯಿತು ಜೋಡಿಸಲಿಕ್ಕೆ ಕೇಳುವಾಗ? ಅದರ ಲೀಡರ್ ಹೇಳ್ತಾನಂತೆ, ಸರ್ ನಮಗೆ ಭಾರತದ ಮ್ಯಾಪೆಲ್ಲ ಗೊತ್ತಿರಲಿಲ್ಲ, ನೀವು ಹರಿದಾಕಿದ ಮ್ಯಾಪಿನ ಆಚೆ ಬದಿಯಲ್ಲಿ ಒಂದು ಮನುಷ್ಯನ ಚಿತ್ರ ಇತ್ತು. ಮನುಷ್ಯನ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸೇರಿಸಿ ಆಗುವಾಗ ಈಚೆ ಬದಿಯಲ್ಲಿ ಭಾರತ ತನ್ನಷ್ಟಕ್ಕೆ ಪೂರ್ತಿಯಾಗಿತ್ತು. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಫಸ್ಟ್ ನಮ್ಮ ಜೀವನ ಶಿಕ್ಷಣ ಅಂತ ಹೇಳುವಂಥದ್ದು ಬೇಕು. ಕಾಮನ್ ಸೆನ್ಸ್ ಬೇಕು. ಅದಕ್ಕಾಗಿ ಈ ನಿಮ್ಮ ಬಗ್ಗೆ ಏನಾದರೂ ಕೀಳರಿಮೆ ಇದ್ದರೆ ಫಸ್ಟಿಗೆ ನಾನು ಅದನ್ನು ಎಂಥದ್ದು, ನಾನು BA, ನಾನು BCom, ನಾನು BSc ಎಂಥದ್ದಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ಮು, ನಾನು ಕನ್ನಡ ಮೀಡಿಯಮ್ಮು, ಏನಿಲ್ಲ. ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ ಕೇಳುವವರಿಲ್ಲ. ಯಾರಪ್ಪನ ಗಂಟೋಯ್ತು, ಇದು ನಮ್ಮ ಇಂಗ್ಲೀಷಲ್ಲಿ ಹೇಳಬೇಕು. ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ ಕೇಳುವವರಿಲ್ಲ, ಯಾರಪ್ಪನ ಗಂಟೋಯ್ತು. ಇದನ್ನು ಇಂಗ್ಲೀಷಲ್ಲಿ ಹೇಳಿದರೆ ಗೋಸ್ ಆರ್ ಗೋಸ್, ಕಮ್ಸ್ ಆರ್ ಕಮ್ಸ್, ನಾಟ್ ಆಸ್ಕರ್ಸ್, ನಾಟ್ ಹಿಯರರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್. ಎಲ್ಲ ನಮ್ಮ ಭ್ರಮೆ. ಭ್ರಮೆಯಲ್ಲಿ ಬದುಕಬೇಡಿ. ನಾನು ಫಸ್ಟ್ ಹೇಳ್ತಾ ಇರೋದು ನಿಮಗೆ. ಕೆಲವರು ಭಾಷಣದಲ್ಲಿ ಹೇಳ್ತಾರೆ, ನೀವು CV ರಾಮನ್ ಆಗಬೇಕು, ನೀವು ಅಬ್ದುಲ್ ಕಲಾಂ ಆಗಬೇಕು, ನೀವು ವಿವೇಕಾನಂದ ಆಗಬೇಕು. ಹೇಳುವವರಿಗೆ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಇಂಥ ದಗಲ್ಬಾಜಿ ಸುಳ್ಳು ಹೇಳಲಿಕ್ಕೆ ನಾನು ಬಂದದ್ದಲ್ಲ. ಮೊದಲು ನೀವಾಗಿ, ಇಷ್ಟೇ ಬೇಕಾದ್ದು. ವಿವೇಕಾನಂದ ಬೇಕಿದ್ರೆ ಫ್ಯಾನ್ಸಿ ಡ್ರೆಸ್ಸಲ್ಲೇ ಆಗಿ, APJ ಅಬ್ದುಲ್ ಕಲಾಂ ಬೇಕಿದ್ರೆ ಫ್ಯಾನ್ಸಿ ಡ್ರೆಸ್ಸಲ್ಲೇ ಆಗಿ. ಇವತ್ತು ಸಮಸ್ಯೆ ಆದದ್ದೇನು ಅಂತ ಹೇಳಿದರೆ, ನಮಗೆ ನಾವಾಗಲಿಕ್ಕೆ ಸೋತೇ ಈ ಸಮಸ್ಯೆ ಆದದ್ದು. ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೀಷನ್. ಬರ್ಕೊಳ್ಳಿಕ್ಕೆ ಹೇಳಿದ್ದಾರೆ ಇವರೇ, ಬರ್ಕೊಳ್ಳಿಕ್ಕೆ ಹೇಳಿದ್ದಾರೆ ಪಾಯಿಂಟ್ಸ್ ಎಲ್ಲ. ಧನ್ಯವಾದ ಸಮರ್ಪಣೆ ಉಂಟಾ? ಇಲ್ಲ, ಬರ್ಕೊಳ್ಬೇಡಿ. ಅದು ಕೆಲವರಿಗೊಂದು ಧನ್ಯವಾದ ಸಮರ್ಪಣೆ ಕೊಟ್ಟರೆ ಮತ್ತೆ ಕಾರ್ಯಕ್ರಮವೇ ಕೇಳುವುದಿಲ್ಲ. ಅವರು 3 ರಾತ್ರಿ ನಿದ್ದೆ ಬಿಡ್ತಾರೆ. ಲಾಸ್ಟಿಗೆ ಹೇಳುವುದೆಂಥದ್ದು, ಮಧ್ಯದಲ್ಲಿ ಕಾರ್ಯಕ್ರಮದಿಂದ ಮಧ್ಯದಲ್ಲಿ ಬೇರೆ ಕಾರ್ಯಕ್ರಮಕ್ಕೆ ಹೋದವರನ್ನು ಧನ್ಯವಾದದಲ್ಲಿ ಹೇಳುವುದೆಂಥದ್ದು ಗೊತ್ತುಂಟ? ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ. ತೆರಳಿದ್ದಾರೆ ಗೊತ್ತಿಲ್ಲ, ಯಾಕಂದರೆ ಅಷ್ಟೇ ಗೊತ್ತಿರುವುದು. ಮೊನ್ನೆ ನಾನು ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಮತ್ತೆ ಹೋದೆ ಒತ್ತಾಯಕ್ಕೆ. ಸ್ವಾಗತ ಮಾಡುವವರು ಹೇಳಿದ್ದೆಂಥದ್ದು, ವಿಠಲ್ ನಾಯಕರು ಬರಲಿಕ್ಕೆ ಒಪ್ಪಲಿಲ್ಲ, ನಾವು ಬಲಾತ್ಕಾರ ಮಾಡಿ ಕರ್ಕೊಂಡು ಬಂದದ್ದು. ಅದಕ್ಕೆ ಹೇಳುದು, ಈ ಬುಕ್ ನಾಲೆಜ್ ಬೇರೆ, ಕ್ರಿಯೇಟಿವಿಟಿ ಬೇರೆ. ಬಲಾತ್ಕಾರ ಮಾಡಿ ಎಲ್ಲಿ ಕರ್ಕೊಂಡು ಹೋಗು. ಅದಕ್ಕೆ ನೀವು ಕೇಳಿ, ವೈ ಆರ್ ಯು ಕಮಿಂಗ್ ಟು ಕಾಲೇಜ್? ಯು ಆರ್ ಕಮಿಂಗ್ ಫಾರ್ ಲರ್ನಿಂಗ್. ಆಮ್ ಐ ರೈಟ್? ವೈ ಆರ್ ಯು ಲರ್ನಿಂಗ್? ಲರ್ನಿಂಗ್ ಫಾರ್ ಅರ್ನಿಂಗ್. ಲರ್ನಿಂಗಲ್ಲಿ ಅರ್ನಿಂಗ್ ಅನ್ನೋ ತೆಗೀರಿ, ಒಂದು ಎಲ್ಲಿ ಉಳಿತದೆ, ದಟ್ ಈಸ್ ಲಿಸನಿಂಗ್. ಅದಕ್ಕೆ ಕೇಳುವುದನ್ನು ಸ್ವಲ್ಪ ಜಾಗ್ರತೆ ಮಾಡಿ, ಆದಷ್ಟು ಲಿಸನಿಂಗ್ ಪವರ್ ಬೆಳೆಸಿಟ್ಟುಕೊಳ್ಳಿ. ಅವರು ಯಾಕೆ ಬರೀಲಿಕ್ಕೆ ಶುರು ಮಾಡಿದರು? ಬರಿಬೇಡಮ್ಮ ಏನು ಸಹ.
ಇದು ಬರೀಲಿಕ್ಕಿರುವಂಥದ್ದಲ್ಲ, ಇದು ರೆಕಾರ್ಡ್ ಆಗಲಿಕ್ಕಿರುವಂಥದ್ದು. ಅಪ್ಪರ್ ಚೇಂಬರ್. ಮೈಂಡ್ ಫ್ರೀ ಆಗಿಟ್ಕೊಳ್ಳಿ. ನಂಬಿಕೆ ಬೇಕು ನಮಗೆ. ನಮ್ಮಲ್ಲಿ ಒಂದು ವಿಮಾನ ಮೇಲೆ ಹೋಗ್ತಾ ಇತ್ತಂತೆ, 1000ಗಟ್ಟಲೆ ಕಿಲೋಮೀಟರ್ ಹೋಗಿ ಆಗಿದೆ. ವಿಮಾನ ಹೋಗಿ ಆದಮೇಲೆ ಪೈಲಟ್ ಹೇಳಿದಂತೆ ವಿಮಾನ ಕಂಟ್ರೋಲ್ ತಪ್ಪಿದೆ, ಜಾಗ್ರತೆ ಮಾಡಿಕೊಳ್ಳಿ. ಕೆಳಗಿರುವಾಗ ಕಂಟ್ರೋಲ್ ತಪ್ಪಿ ಜಾಗ್ರತೆ ಮಾಡಲಿಕ್ಕೆ MLAಗೆ ಫೋನ್ ಮಾಡ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಡ್ಬೋದು, ಪ್ರಿನ್ಸಿಪಾಲ್ರಿಗೆ ಮಾಡ್ಬೋದು, HODಗೆ ಮಾಡ್ಬೋದು. ಮೇಲೆ ಹೋದ ಮೇಲೆ ಕಂಟ್ರೋಲ್ ತಪ್ಪಿದರೆ ಎಂತ ಮಾಡೋದು? ಯಾರಿಗೂ ಫೋನ್ ಮಾಡುವಾಗಿಲ್ಲ. ಎಲ್ಲರೂ ಬೆಲ್ಟ್ ಕಟ್ಟಿದ್ರು, ಬಗ್ಗಿದ್ರು, ಅಲ್ಲಿಗೆ ಹರಕೆ ಹೇಳಲಿಕ್ಕೆ ಶುರು ಮಾಡಿದ್ರು. ಹೂವಿನ ಪೂಜೆ, ರಂಗ ಪೂಜೆ, ಮತ್ತು ಕೆಲವರು ದೈವಗಳಿಗೆ ಅಗೇಲು. ಸಾಯಲಿಕ್ಕೆ ರೆಡಿಯಾದವರು 10 ರೂಪಾಯಿಯ ಕುಂಕುಮಾರ್ಚನೆ ಹೇಳಿದ್ರು. ಹೋದರೆ ಹೋಗಲಿ, ಮೇಲೆ ಆದ್ರೇನು ಕೆಳಗೆ ಆದ್ರೇನು, 10 ರೂಪಾಯಲ್ಲಿ ಮುಗೀತದೆ. ಯಾಕಂದರೆ ಮತ್ತೆ ಮಕ್ಕಳು ಅದನ್ನು ತೀರಿಸದಿದ್ದರೆ ದೋಷ ಕಾಣ್ತದೆ. ಒಬ್ಬಳು ಹುಡುಗಿ ಕಿವಿಗೆ ಇಯರ್ಫೋನ್ ಇಟ್ಟು ನೀನೇ ನನಗೆಲ್ಲ ನೀನೇ ಹೇಳ್ತಾ ಇದ್ದಾಳಂತ. ಉಳಿದವರು ಹೇಳಿದರು ನಮ್ಮದೆಲ್ಲ ರೀಸರ್ಚ್ ಪಾಸ್ ಆಗ್ತಾ ಉಂಟು, ಈ ಸಂದರ್ಭದಲ್ಲಿಯೂ ನೀನೇ ಹೇಳೋದು ಯಾರ? ಅವಳು ಹೇಳಿದ್ರಂತೆ, ಬೇರೆ ಯಾರು ಅಲ್ಲ, ಪೈಲಟ್ ನನ್ನ ಅಪ್ಪ. ಅವರಿಗೆ ಗೊತ್ತುಂಟು, ಹಿಂದೆ ಇದ್ದವರು ಯಾರು ಸತ್ರು ತೊಂದರೆ ಇಲ್ಲ, ನನ್ನ ಮಗಳು ಸಾಯಬಾರ್ದು ಅಂತ ಕರೆಕ್ಟ್ ಜಾಗದಲ್ಲಿ ಲ್ಯಾಂಡ್ ಮಾಡ್ತಾರೆ ಅಂತ ನನಗೊಂದು ವಿಶ್ವಾಸ ಉಂಟು. ಈ ರೀತಿಯ ವಿಶ್ವಾಸವನ್ನು ನೀವು ನಿಮ್ಮಲ್ಲಿ ಇಟ್ಟುಕೊಳ್ಬೇಕು ಬಂಧುಗಳೇ. ಅದಕ್ಕೆ ಹೇಳಿದ್ದು, ಕಂಪೇರ್ ಮಾಡಬೇಡಿ, ಕಾಂಪಿಟೀಷನ್ನಿಗೆ ರೆಡಿ ಆಗಬೇಡಿ. ನಿಮ್ಮ ಲೈಫನ್ನು ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಬೇಡಿ. ಮನೆಯವರು ಕಂಪೇರ್ ಮಾಡಲಿ, ಮೀಡಿಯಮ್ನ ಬಗ್ಗೆ ಕಂಪೇರ್ ಮಾಡಬೇಕು. ನಿಮ್ಮ ಲೈಫ್ ನಿಮಗೆ, ಅದನ್ನು ಫಸ್ಟ್ ಇಂಥ ಆಧ್ಯಾತ್ಮಿಕ ಶಿಬಿರದಲ್ಲಿ ನೀವು ಕಲಿತುಕೊಳ್ಬೇಕಾದ್ದು. ಕಂಪ್ಯಾರಿಸನ್ ಬಿಡಬೇಕು. ಅದು ಕಂಪ್ಯಾರಿಸನ್ ನಿಮಗಿಂತ ಜಾಸ್ತಿ ಕೆಲವರ ಮನೆಯ ಪೇರೆಂಟ್ಸಿಗಿರುವುದು. ಯಾಕಂದರೆ ಅವರ ಪ್ರೆಸ್ಟೀಜ್. ಒಂದು ಮನೆ ಒಕ್ಕಲಿಗೆ ಹೋದರೆ, ಮನೆ ಒಕ್ಕಲಿಗೆ ಹೋಗಬೇಕು, ಚಂದ ಊಟ ಮಾಡಬೇಕು, ಮನೆಯೆಲ್ಲ ಚಂದ ನೋಡಬೇಕು. ಊಟ ಮಾಡಿ ಆದಮೇಲೆ ಮನೆಗೇನಾದರೂ ಕೆಲವರು ಕೊಡ್ತಾರೆ ಕೊಂಡೋಗ್ಲಿಕ್ಕೆ ಅಂತ, ತಗೊಂಡು ಬರಬೇಕು ಮನೆಗೆ. ಕೆಲವರು ಆ ಮನೆಗೆ ತಗೊಂಡೋಗ್ಲಿಕ್ಕೆ ಕೊಡ್ತಾರಲ್ಲ ಸ್ವೀಟ್ ಎಲ್ಲ, ಅದರೊಟ್ಟಿಗೆ ಆ ಮನೆಯನ್ನು ಹೊತ್ತುಕೊಂಡು ಬರುವವರಿದ್ದಾರೆ. ಬಂದ ಮೇಲೆ ಮೂಡ್ ಆಫ್. ಕೇಳುವಾಗ ಮನೆ ಒಕ್ಕಲಿಗೆ ಹೋಗಿದ್ಯಾ? ಹೋಗಿದ್ದೀನಿ. ಊಟ ಮಾಡಿದ್ಯಾ? ಮಾಡಿದ್ದೀನಿ. ಐಟಮ್ ಒಳ್ಳೆ ಇತ್ತು. ಮತ್ತೆ ಯಾಕೆ ಮೂಡ್ ಆಫ್? ಮತ್ತೆ ನಮ್ಮ ಜನ್ಮದಲ್ಲಿ ಅಂಥದ್ದು ಕಟ್ಲಿಕ್ಕೆ ಉಂಟ? ಎಂಥ ದೊಡ್ಡ ಮನೆ ಗೊತ್ತುಂಟ? ಟಾಯ್ಲೆಟಿಗೆ 15 ಲಕ್ಷ ಖರ್ಚಂತ. ನಮ್ಮ ಮನೆಯಲ್ಲಿ ಡಬ್ಬಿಯ ಬಾಗಿಲು, ಹಗ್ಗ ಇಟ್ಕೊಂಡು ಕೂತ್ಕೊಳ್ಬೇಕು. ಹೊರಗಿನಿಂದ ಬಾಗಿಲು ಹೇಳಿದ್ರೆ ಅವ ಸಮೇತ ಬುಡುಂಬ ಮೇಲೆ ಬೀಳ್ತದೆ. ಈಗ ನಾನು ಕೇಳ್ತಾ ಇರೋದು, ಒಂದು ಉದಾಹರಣೆ ಕೊಟ್ಟದಿದ್ದಷ್ಟೇ. ಟಾಯ್ಲೆಟ್ನ ಉದ್ದೇಶ ಏನು ಹೇಳಿ? ಕೂತ ತಕ್ಷಣ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋದಾಗೆ ಹೋಗಬೇಕು. ಕೂತ ನಂತರ ಕಾಲೇಜ್ ಬಸ್ ಬಂದು ಕಾಯುವಾಗಲೂ ಇವ ಜಲಕದಿಕಲಾ ಜಾ ಏಕ ಬಾರ ಜಾ ಅಂತ ಬೊಬ್ಬೆ ಹೊಡಿದಾದ್ರೆ ಎಷ್ಟು ಲಕ್ಷದ ಟಾಯ್ಲೆಟ್ ಆದರೆ? ನಾನು ಅದಕ್ಕೆ ಹೇಳಿದ್ದು, ಬಿ ಸಿಂಪಲ್, ಪ್ರಾಕ್ಟಿಕಲಲ್ಲಿ ಬದುಕಿ ಮಕ್ಕಳೇ. ಮುಖವಾಡ ಹಾಕ್ಕೊಂಡು ಬದುಕಬೇಡಿ. ನಮಗೇ ಸಮಸ್ಯೆ. ಮನದೊಳಗೆ ನೆರೆದಿಹೋ 100 ಹಕ್ಕಿಗಳು, ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಗಿರಗಿರನೆ ಕೊರಕೊರನೆ ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ಯಾಕೆ? ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ದು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್, ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್. ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್, ಯು ಹ್ಯಾವ್ ಟು ಸೆಲ್ಯೂಟ್ ಎವರಿವನ್ ಇನ್ ಯುವರ್ ಲೈಫ್. ದಯಮಾಡಿ ಮೈಂಡನ್ನು ಪೊಲ್ಯೂಟ್ ಮಾಡ್ಕೊಳ್ಬೇಡಿ. ಸಾಧ್ಯ ಆದರೆ ಇನ್ನೊಬ್ಬರು ಸೆಲ್ಯೂಟ್ ಮಾಡುವಂಥ ಕೆಲಸ ಮಾಡಿ.
ಬಾಲ್ಯ ದೇವರು ಕೊಟ್ಟದ್ದು ಒಂದು. ಅಮ್ಮನಿಗೆ ಮಗುವನ್ನು ಹೆರುವಾಗ 260 ಎಲುಬು ತುಂಡಾದಷ್ಟು ನೋವಾಗ್ತದೆ. BSc ಅವರಿಗೆ ಗೊತ್ತಿರ್ಬೋದು, ಹೆತ್ತು ಅಲ್ಲ ವಿಷಯ. ಗೊತ್ತಿರ್ಬೋದು ಅಲ್ಲ, ಇದರಲ್ಲೆಲ್ಲ ಹೇಳ್ತಾರಲ್ಲ ವಿಜ್ಞಾನದಲ್ಲಿ ಅಂಥದ್ದು. ಈಗ ಹೇಳಿದರೆ ಸುಲಭ. ನಾನು 2 ಪಾಠ ಮಾಡಿದ್ದೇನೆ. ಮಕ್ಕಳ ಆಹಾರ ಸುರುವಿಗೆ ಬಾಯಿಗೆ ಹೋಗ್ತದೆ, ಮತ್ತು ಅನ್ನನಾಳಕ್ಕೆ ಹೋಗ್ತದೆ, ಮತ್ತು ಜಠರಕ್ಕೆ ಹೋಗ್ತದೆ, ಮತ್ತು ಸಣ್ಣ ಕರುಳಿಗೆ ಹೋಗ್ತದೆ, ಮತ್ತು ದೊಡ್ಡ ಕರುಳಿಗೆ ಹೋಗ್ತದೆ, ಮತ್ತು ಅದರ ಟೈಮ್ ಬಂದಾಗ ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದೆ. ಗ್ರಾಚಾರಕ್ಕೆ ನಾನು ಕ್ವಶನ್ ಪೇಪರಲ್ಲಿ ಒಂದೇ ಮಾರ್ಕಿಗೆ ಆ ಪ್ರಶ್ನೆ ಕೊಟ್ಟದ್ದು, ಮನುಷ್ಯನ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ. ಒಂದೇ ಮಾರ್ಕ್, ಚಿತ್ರ ಇಲ್ಲ, ಏನಿಲ್ಲ. ಏನು ಮಾಡ್ತಾನೆ ಪಾಪ ಹುಡುಗ? ಅವ ಕರೆಕ್ಟ್ ಬರೆದಿದ್ದಾನೆ. ಮನುಷ್ಯನ ಜೀರ್ಣಕ್ರಿಯೆ ಬಲಗೈಯಿಂದ ಪ್ರಾರಂಭವಾಗ್ತದೆ, ಎಡಗೈಯಲ್ಲಿ ಕೊನೆ ಆಗ್ತದೆ. 100% ಅಲ್ವ? ಒಂದು ಮಾರ್ಕಿಗೆ ಕೊಟ್ಟರೆ ಹಾಗೆ ಬರಿಬೇಕು. 260 ಎಲುಬು ಒಮ್ಮೆಲೆ ತುಂಡಾದಂಥ ಅನುಭವ ಒಂದು ಅಮ್ಮನಿಗೆ ಆಗ್ತದಂತೆ ಬಂಧುಗಳೇ. ಆಮೇಲೆ ಅಮ್ಮನಿಗೆ ಸಮಾಧಾನ ಸಿಕ್ಕುದು ಯಾವಾಗ ಅಂತ ಹೇಳಿದರೆ, ಆ ಮಗು ಕೌಚಿ ಬೀಳುವಾಗ. ನೋಡಿ, ಮಗುವಿಗೆ ಜವಾಬ್ದಾರಿ ಇಲ್ಲ. ಮಕ್ಕಳಿಗೆ ಏನು ಅಂತ, ಮಗುವಿಗೆ ಎಷ್ಟು ಜವಾಬ್ದಾರಿ ಉಂಟು ಗೊತ್ತುಂಟ? ಟೈಮಿಗೆ ಅದು ಕೌಚಿ ಬೀಳಬೇಕು, ಟೈಮಿಗೆ ಮುಂದೆ ಹೋಗಬೇಕು, ಟೈಮಿಗೆ ಫುಡ್ ತಗೊಳ್ಬೇಕು, ಟೈಮಿಗೆ ಎದ್ದು ನಿಲ್ಲಬೇಕು. ಯಾರು ಹೇಳಿದ್ದು ಜವಾಬ್ದಾರಿ ಇಲ್ಲ ಅಂತ? ಇದನ್ನೆಲ್ಲ ದಾಟಿಕೊಂಡು ಬಂದದ್ದಲ್ವ ನಾವು. ಹೇಳ್ತೇವೆ ಮಗುವಿಗೆ ಜವಾಬ್ದಾರಿ ಇಲ್ಲ. ಮಗು ಯಾರು ಹೇಳಿದ್ದು? ಒಂದು ಯಾವ ವಯಸ್ಸಿನಲ್ಲಿ ಮಾತಾಡಬೇಕು ಆ ವಯಸ್ಸಿನಲ್ಲಿ ಮಗು ಮಾತನಾಡದಿದ್ದರೆ, ಯಾವ ವಯಸ್ಸಿನಲ್ಲಿ ಮಗು ನಡಿಲಿಕ್ಕೆ ಕಲಿಬೇಕು ಆ ವಯಸ್ಸಿನಲ್ಲಿ ನಡಿಲಿಕ್ಕೆ ಕಲಿಯದಿದ್ದರೆ, ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕ. ಜಾತಕ ಇಟ್ಕೊಂಡು ಹೋಗ್ತಾರೆ. ಮಗು ನಡೆಯುವುದಿಲ್ಲ ಏನು ಅಂತ. ಜೋಯಿಸರ ಮಗು ನಡೀತಾ ಉಂಟು, ನಡೆಯುವುದಿಲ್ಲ ಏನು. ಅವರು ಶುರು ಮಾಡ್ತಾರೆ ಕುಜ ಸಪ್ತಮದಲ್ಲಿ, ರಾಹು ಅಷ್ಟಮದಲ್ಲಿ. ಮೊನ್ನೆ ಚಂದ್ರಗ್ರಹಣ ಸೂರ್ಯಗ್ರಹಣದ ಹೊತ್ತು ಹೆದರಿಸಿ ಕೆಲವರು ಮನೆಯಿಂದಲೇ ಹೊರಗೆ ಬರಲಿಲ್ಲ. ಯೌವನ ಕೊಟ್ಟದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ನಿಮಗೆ ಯೌವನ ಬಂದಿದೆ, ಡಿಗ್ರಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ಬದುಕು ಕಟ್ಟಿಕೊಳ್ಳಿಕ್ಕೆ. ದುಡಿ, ಚೆನ್ನಾಗಿ ಸಂಪಾದನೆ ಮಾಡು, ಒಳ್ಳೆಯ ಮನೆ ಕಟ್ಟು, ಮನೆಯಲ್ಲಿ ಅಪ್ಪ ಅಮ್ಮನನ್ನು ಚೆನ್ನಾಗಿಟ್ಟುಕೋ. ಅವರಿಗೆ ಬೇಕಾದದ್ದು ಕೊನೆಗೆ ಆಗುವಾಗ ಆಹಾರ ಮತ್ತು ಮದ್ದು ಮಾತ್ರ, ಮತ್ತೆಂಥದ್ದು ಕೇಳುವುದಿಲ್ಲ ಅವರು. 80 ವರ್ಷದ ಅಮ್ಮ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗು ಅಂತ ಹೇಳುವುದಿಲ್ಲ. 80 ವರ್ಷದ ಅಜ್ಜ ನನಗೆ ಫೇಶಿಯಲ್ ಮಾಡಿಸು ಅಂತ ಹೇಳುವುದಿಲ್ಲ. ಬೇಕಾದ್ದು ಆಹಾರ ಮತ್ತು ಮದ್ದು, ಅದನ್ನಷ್ಟನ್ನು ಕೊಡು. ಬೈಕಲ್ಲಿ ಹೋಗಬೇಕಾ? ಬೈಕ್ ತಗೋ, ಸಂಪಾದನೆ ಮಾಡಿ ತಗೋ. ತಂದೆ ತಾಯಿಯಲ್ಲಿ ಜಗಳ ಮಾಡಿ ಅವರ ಚಿನ್ನವನ್ನು ಸೊಸೈಟಿಯಲ್ಲಿಟ್ಟು ಬೈಕಲ್ಲಿ ತಗೊಂಡೋದ್ರೆ ಒಂದಲ್ಲ ಒಂದು ದಿನ ಸೊಂಟ ಮುರಿದು ಬೀಳ್ತೀವಿ ರೋಡ್ ಸೈಡಲ್ಲಿ. ಕಣ್ಣೀರು ಹಾಕಿಸಿ ಬೈಕ್ ತಗೊಳ್ಬೇಡ. ಸ್ವಂತ ಸಂಪಾದನೆ ಮಾಡಿ ಬೈಕ್ ತಗೋ. ಹೋಗುವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗು. ಹಿಂಬದಿಯಿಂದ ಒಬ್ಬಳು ಹಿಡಿಲಿಕ್ಕೆ ಸಿಕ್ಕಿದ್ದಾಳೆ ಅಂತೇಳಿ ಶೋ ಮಾಡಲಿಕ್ಕೆ ಹೋಗಿ ಜೋಡ್ ರಸ್ತೆಯಲ್ಲಿ ಯಾವುದಾದ್ರೂ ಡಿವೈಡರಿಗೆ ನುಗ್ಗಿ ಬಿದ್ದು ಸತ್ತರೆ ಹಿಂದೆ ಹಿಡ್ಕೊಳ್ಳುವವಳಿಗೆ ಇನ್ನೊಂದು ಹಿಡ್ಕೊಳ್ಳಿಕ್ಕೆ ಸಿಗ್ತದೆ. ನಿನ್ನ ಅಪ್ಪ ಅಮ್ಮನೇ ನಿನಗೆ ಗೂಗಲ್ ಪೇಯಲ್ಲಿ ಹಣ ಒಟ್ಟು ಮಾಡಿ ಬಾಯಿಗೆ ಅನ್ನ ಕೊಡಬೇಕು ಅಂತ ಹೇಳುವ ಜವಾಬ್ದಾರಿಯಲ್ಲಿ ಬೈಕಲ್ಲಿ ಹೋಗು. ಇದು ಯೌವನ. ತಾಕತ್ತುಂಟ? ಅದಕ್ಕಿಂತಲೂ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಕರೆದು ನಿಂತು ಮಾಳೆ ಹಾಕಿರಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಡ್ರಗ್ಸ್, ಗಾಂಜಾ, ಪ್ರೀತಿ ಪ್ರೇಮ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಕೊಲೆ ಸುಲಿಗೆ, ಬೇಡದ್ದನ್ನು ಮಾಡಿ ಮಲಗಿದಲ್ಲಿ ಮಾಲೆ ಹಾಕಿದ ಮಾಲೆ ಹಾಕುವ ಕೆಲಸವನ್ನು ಭುವನೇಂದ್ರ ಕಾಲೇಜಿನ ಯಾವ ವಿದ್ಯಾರ್ಥಿಗಳು ಮಾಡಬಾರ್ದು ಅಂತೇಳಿ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರ ಮಾಡಿ. ಉದ್ದೇಶ ಗೊತ್ತಿರಬೇಕಲ್ಲ. ದಿನ ಹೀಗೆ ಇರುವುದಿಲ್ಲ. ಈಗದ ನಿಮ್ಮ ಯೌವನ, ಈಗದ ನಿಮ್ಮ ಚಂದ, ಈಗದ ನಿಮ್ಮ ಫೇಸ್ಬುಕ್ ಫ್ರೆಂಡ್ ಯಾವುದು ನಿಮ್ಮ ಲೈಫಲ್ಲಿ ಬರುವುದಿಲ್ಲ. ನಿಮ್ಮ ಲೈಫನ್ನು ನೀವೇ ಕಟ್ಟಿಕೊಳ್ಬೇಕು. ಅದಕ್ಕೆ 1,500 ಮೀಟರ್ನ ರೇಸ್ ನಿಲ್ಲಿಸಿ. ಈಗ ಕೆಲವು ಅಪ್ಪ ಅಮ್ಮನಿಗೆ ಭ್ರಮೆ ಉಂಟು. ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ತೆಗಿಬೇಕು, ಬೇಗ ಬೇಗ ಉದ್ಯೋಗ ಆಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯಬೇಕು. ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಾದರೆ ಲಿಂಬೆ ಚಮಚ ಓಟವನ್ನು ಅಭ್ಯಾಸ ಮಾಡಿ.
ಬಾಯಲ್ಲಿ ಚಮಚ ಇಟ್ಕೊಳ್ಳಿ, ತುದಿಯಲ್ಲಿ ಲಿಂಬೆ ಇಟ್ಕೊಳ್ಳಿ. ಚಮಚ ಅಂತ ಹೇಳಿದರೆ ನಿಮ್ಮ ಜೀವನದ ದಾರಿ, ಲಿಂಬೆ ಅಂತ ಹೇಳಿದರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ. ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕೆಳಗೆ ಹಾಕದಾಗೆ ನಿಮ್ಮ ಜೀವನ ಕೊಂಡೋಗುವಂತಹ ಲಿಂಬೆ ಚಮಚ ಓಟದ ಮೂಲಕ ಸಂಸ್ಕಾರ ಕಲಿಯಿರಿ, ಸಾಕು. ಸಂಸ್ಕಾರ ಎಂಬುದರ ಉದ್ದೇಶ ಅದೇ. ಸುಮ್ಮನೆ ಇನ್ನೊಬ್ಬರನ್ನು ಕಾಂಪಿಟೇಷನ್, ಒಬ್ಬರ 10ನೇ ಕ್ಲಾಸಿನ ಹುಡುಗ ಬಂದು ಅಪ್ಪನಲ್ಲಿ ಮಾರ್ಕ್ ಕಾರ್ಡ್ ತೋರಿಸಿದ. ನೋಡುವಾಗ 6ರಲ್ಲಿ ಒಟ್ಟಿಗೆ 60 ಉಂಟು. ಅಪ್ಪ ಸಿಗ್ನೇಚರ್ ಇಲ್ಲಿ ಅಂತ ಹೇಳಿದ. ಅಪ್ಪ ಅಂತ ಕರೆದ್ರೆ 32 ಉದುರಿಸ್ತೇನೆ ಹೇಳಿದರು. ಅಲ್ಲಪ್ಪ ಸಿಗ್ನೇಚರ್ ಅಪ್ಪ ಅಂತ ಕರೆದ್ರೆ 32 ಕೂಲಿ ತಿರ್ತಿಪ್ಪು ಭಾಷೆಗೆಟ್ನೆ. 4ನೇ ಸರ್ತಿ ಅಪ್ಪ ಅಂತ ಕರೆದು ಹೇಳಿದರು, ಇವ ಸಿಗ್ನೇಚರ್ ಹಾಕೋದಿಲ್ಲ. ಕೊನೆಗೆ ಅಪ್ಪ ಅಂತ ಕರೆಯುವಾಗ ಅಪ್ಪನಿಗೆ ಸಿಟ್ಟು ಬಂತು. ಹೊಡಿಲಿಕ್ಕೆ ಅಂತ ಹೋಗ್ತಾನೆ, ಮಗ ಅಪ್ಪನ ಕೈಯಿಂದ ಮಾರ್ಕ್ ಕಾರ್ಡು ಎಳೆದು ತಗೊಂಡು ಹೇಳ್ತಾನಂತೆ, ಇಕ ಕೃಷ್ಣಪ್ಪ ಸೈನ್ ಹಾಕು. ಅವರು ಹೇಳಿದ್ದು ಅಪ್ಪ ಅಂತ ಕರಿಬಾರ್ದು. ಹೆಸರು ತೆಗೆದು ಹೇಳಿದೆ, ಕೃಷ್ಣಪ್ಪ ಸೈನ್ ಹಾಕು. ತಗೊಂಡ್ರು ಕೃಷ್ಣಪ್ಪಣ್ಣ. ಇಷ್ಟು ಫೀಸ್ ಕಟ್ಟಿ 6ರಲ್ಲಿ ಒಟ್ಟಿಗೆ 60 ಮಾರ್ಕ್. ಸೇಮ್ ಕಾಲೇಜ್ ಅಲ್ವಾ ಭುವನೇಂದ್ರ, ಇಬ್ಬರು ಹೋಗುದು. ಎದುರು ಮನೆಯ ಜ್ಯೋತಿ 9900 9900. ನೀನು ಅದೇ ಭುವನೇಂದ್ರಕ್ಕಲ್ವ ಹೋಗುದು. ನಿನಗೇನು ಕಲೀಲಿಕ್ಕೆ ಸಂಕಟ ಹೇಳುವಾಗ ಅವ ಹೇಳ್ತಾನಂತೆ, ನಾನು ಜ್ಯೋತಿಯನ್ನು ನೋಡಿಯೇ ಫೈಲಾದ್ದು. ಇನ್ನೊಮ್ಮೆ ಜ್ಯೋತಿಯನ್ನು ನೋಡಿದರೆ 60ಗೂ ಕಷ್ಟ ಉಂಟು, ಕಂಪೇರ್ ಬೇಡ. ಜೀವನದ ABCD ಮೊದಲು ಕಲೀರಿ. ವಾಟ್ ಈಸ್ ದ ಸೆಕೆಂಡ್ ಲೆಟರ್ ಆಫ್ ಇಂಗ್ಲೀಷ್ ಆಲ್ಫಬೆಟ್? ಬಿ. ಬಿ ಮೀನ್ಸ್ ಬರ್ತ್, ಹುಟ್ಟಿಯಾಗಿದೆ. 4th ಲೆಟರ್ ಡಿ. ಡಿ ಮೀನ್ಸ್ ಡೆತ್, ನಿಶ್ಚಯ ಆಗಿದೆ ಅದು ಯಾವಾಗ ಅಂತ. ಮಧ್ಯದಲ್ಲಿ ಸಿ, ಚೂಸ್ ಯುವರ್ ಲೈಫ್, ಚಾಯ್ಸ್ ಯುವರ್ ಲೈಫ್. ನಿಮ್ಮ ಲೈಫನ್ನು ಚೂಸ್ ಮಾಡಿ, ಚಾಯ್ಸ್ ಮಾಡಿ. ಇದು ಬೇಕಾದ್ದು. ಇನ್ನೊಬ್ಬರನ್ನು ನೋಡಿ ಅದಾಗಬೇಕು ಇದಾಗಬೇಕು ಅಂತೇಳಿ ಇದು ಮಾಡಲಿಕ್ಕೆ ಹೋಗೋದಲ್ಲ. ಅದಕ್ಕೆ 4 ಎಮ್ಮಿಂದ ಜಾಗ್ರತೆಯಲ್ಲಿರಿ. ಲೈಫನ್ನು ಸ್ಪಾಯ್ಲ್, ಪೊಲ್ಯೂಟ್ ಮಾಡುವಂಥ 4 ಎಮ್ಗಳಿದೆ. ಒಂದು ಮೀಡಿಯಾ. ಮೀಡಿಯಾದಲ್ಲಿ ಬಂದದ್ದೆಲ್ಲ ನಂಬಬೇಡಿ. ವ್ಯೂಸ್ ಆಗಬೇಕು ಅಂತ ಒಟ್ಟು ಹಾಕ್ತಾರೆ, ನಂಬಬೇಡಿ. ಟೆನ್ಷನ್ ತಗೊಳ್ಬೇಡಿ. ಯಾವುದೋ IPL ಮ್ಯಾಚ್ ಆಗ್ತಾ ಇದೆ, ಎಲ್ಲಿಯೋ ಸನ್ಮಾನ ಆಗ್ತಾ ಇದೆ, ಕ್ರಿಕೆಟ್ ಆಡಿ. ಕ್ರಿಕೆಟಲ್ಲಿ ಚೆನ್ನಾಗಿ ಆಡಿ, ಸಾಧ್ಯ ಆದರೆ ಟೀಮಿಗೆ ಸೇರಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನಿಮ್ಮ ಸಂತೋಷಕ್ಕೆ ಆಡಿ. ಬೆಟ್ಟಿಂಗ್ ಕಟ್ಟಿ ಇದ್ದ ಮನೆಯಲ್ಲಿದ್ದ ಹಣವನ್ನು ಕಳೆದುಕೊಂಡು ಪಾಪರ್ ಆಗಲಿಕ್ಕೆ ಹೋಗಬೇಡಿ. ಕ್ರಿಕೆಟ್ನ ಹುಚ್ಚು ಆ ರೀತಿ ಇರಬಾರ್ದು. ಕ್ರಿಕೆಟ್ ಆಡಿ ತೋರಿಸಬೇಕು. ಯಾರ್ಯಾರೋ ಆಡ್ತಾರೆ, ಅವರಿಗೆ ಕೋಟಿಗಟ್ಟಲೆ ಸಿಗ್ತದೆ ಅಂತ ಇಲ್ಲಿ ಅಪ್ಪ ಅಮ್ಮನ ದುಡ್ಡನ್ನೆಲ್ಲ ಖರ್ಚು ಮಾಡಿ ಬೆಟ್ಟಿಂಗ್ ಕಟ್ಟಿ ನೀವು ಬೀದಿ ಪಾಲಾದರೆ ಯಾವ ವಿರಾಟ್ ಕೊಹ್ಲಿಯೂ ಬರೋದಿಲ್ಲ, ಯಾವ ಹೀರೋ ಸಹ ಬರೋದಿಲ್ಲ. ಇದು ಗೊತ್ತಿರಬೇಕು ನಮಗೆ ಅಂತ. ನಮ್ಮ ಲೈಫನ್ನು ನಾವೇ ಕಟ್ಟಿಕೊಳ್ಬೇಕು. ಹಗಲೊತ್ತು ನಮ್ಮ ನೆರಳಾದರೂ ನಮ್ಮ ಒಟ್ಟಿಗಿರ್ತದೆ, ರಾತ್ರಿ ಹೊತ್ತು ನೆರಳು ಇರುವುದಿಲ್ಲ. ಅದಕ್ಕಾಗಿ ಎಲ್ಲ ವಸ್ತುಗಳಿಗೊಂದು ಮ್ಯಾನುಫ್ಯಾಕ್ಚರ್ ಡೇಟ್, ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ನೋಡಿ. ಮನುಷ್ಯನಿಗೆ ಮ್ಯಾನುಫ್ಯಾಕ್ಚರ್ ಡೇಟ್ ಮಾತ್ರ, ಎಕ್ಸ್ಪೈರಿ ಡೇಟ್ ಇಲ್ಲ, ಗೊತ್ತಿಲ್ಲ. ಉಂಟು, ಗೊತ್ತಿಲ್ಲ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನವನ್ ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯನೆಲ ವಿಹುದು ಮಂಕುತಿಮ್ಮ. ಅದಕ್ಕೆ ನಿಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ಅದಕ್ಕೆ ಒಂದು ಮೀಡಿಯಾ, ಜಾಗ್ರತೆ ಮಾಡಿಕೊಳ್ಳಿ. ಇನ್ನೊಂದು ಮೊಬೈಲ್, ಜಾಗ್ರತೆಯಲ್ಲಿ ಯೂಸ್ ಮಾಡಿ. ಇನ್ನೊಂದು ಮೋಟಾರ್ ಬೈಕ್, ನೀವೇ ದುಡಿದು ತಗೊಳ್ಳಿ. ಅಪ್ಪ ಅಮ್ಮ ತೆಗೆದುಕೊಟ್ರೆ ಖಂಡಿತವಾಗಿ ಹೋಗಿ, ಜಾಗ್ರತೆಯಲ್ಲಿ ಹೋಗಿ. 10th ಆಗಿ PUCಗೆ ಸೇರಿದ 2 ವಾರದಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ ಒಬ್ಬನಿಗೆ, ಅಲ್ಲ ನಿನ್ನ ಅಪ್ಪ ಅಮ್ಮನ ಹತ್ರ ಒಂದು ಬೈಕ್ ತಗೊಂಡು ಹೋಗು, ಬರಲಿಕ್ಕೆ ಆಗೋದಿಲ್ವ ನಿನಗೆ, ಬಸ್ಸಲ್ಲಿ ನೇತಾಡಿಕೊಂಡು ಯಾಕೆ ಬರ್ತಿ ಅಂತ. ಇವನು ವಿವೇಚನೆ ಮಾಡಲಿಲ್ಲ. ಆ ದಿವಸವೇ ಹೋಗಿ ಅಪ್ಪ ಅಮ್ಮನಲ್ಲಿ ಜಗಳ ಮಾಡಿದ.
ಜಗಳ ಜೋರಾಯಿತು. ಅಪ್ಪ ಹೇಳಿದರು, ಮನೆ ಕಟ್ಟಿ 6 ತಿಂಗಳಾಯ್ತಷ್ಟೇ, ಲೋನಿನ ಹಣ ಇದೆ ಮಗ, ಈಗ ಎಲ್ಲಿಂದ ಬೈಕ್ ತೆಗೆದು ಕೊಡಲಿ, ಕೊಡುವುದಿಲ್ವ ನೀವು ಅಂತ ಹೇಳಿದ. ಯೌವನ ಉಂಟು ಅಂತೇಳಿ 6 mm ರಾಡ್ ತಗೊಂಡು ಇದ್ದ ಕಿಟಕಿಯೆಲ್ಲ ಹೊಡಿಲಿಕ್ಕೆ ಶುರು ಮಾಡುವಾಗ 4 ಕಿಟಕಿ ಹೊಡೆದಾದ ಕೂಡಲೇ ಅಮ್ಮ ಹೋಗಿ ರಾಡ್ ಹಿಡಿದು ಹೇಳಿದಂತೆ, ಅದಕ್ಕೆ ಹೊಡೆಯುವ ಪೆಟ್ಟನ್ನು ನನಗೂ ನಿನ್ನ ಅಪ್ಪನಿಗೂ ಕೊಡು. ಜಗಳ ಜೋರಾಯಿತು. ಊಟ ಇಲ್ಲದೆ ಮಲಗಿದ್ರು. ಮರುದಿವಸ ಬೆಳಿಗ್ಗೆ ತಿಂಡಿ ಇಲ್ಲದೆ ಹೋದ ಸಿಟ್ಟಲ್ಲಿ. ಸಂಜೆ ಆಗುವಾಗ ಅಮ್ಮ ಹಣದ ಕಂಟು ರೆಡಿ ಮಾಡಿದ್ದಾರೆ, ತಗೋ ಮಗ ಬೈಕು ಅಂತ. ಎಲ್ಲಿಂದ ಬಂತು ಏನು ಅಂತ ಕೇಳಲಿಲ್ಲ. ಅಮ್ಮ ಮಾಡಿದ ಕೆಲಸ ಎಂಥದ್ದು, ಈ ತಾಳಿ ಕಟ್ಟುವಾಗ ಕಪ್ಪು ಮಣಿಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಚಿನ್ನ ಇಟ್ಟಿರ್ತಾರೆ, ಅದನ್ನೆಲ್ಲ ಕಟ್ಟು ಮಾಡಿಸಿ ಸೊಸೈಟಿಯಲ್ಲಿ ಇಟ್ಟದ್ದು. ನನಗೆ ಕಪ್ಪು ಮಣಿ ಮಾತ್ರ ಸಾಕು. ಅದರಲ್ಲಿ ಬಂದ ಹಣವನ್ನು ಮಗನಿಗೆ ಕೊಟ್ಟದ್ದು. ಮಗ ಬೈಕ್ ತಗೊಂಡ. 6 ಗಂಟೆಗೆ ಬಸ್ಸಲ್ಲಿ ಬರುವ ಮಗ 8 ಗಂಟೆ ಆಗಲಿಕ್ಕೆ ಪ್ರಾರಂಭ ಆಯಿತು, 10 ಗಂಟೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಮನೆಯವರು ಬೇಯಿಸಿಟ್ಟು ಕಾಯುವುದು. ಒಂದು ದಿವಸ ಫೋನ್ ಬಂತು, ಆಕ್ಸಿಡೆಂಟ್ ಆಗಿದೆ, ಬಂದು ನೋಡಿ ಅಂತ ಹೋಗುವಾಗ ಹಿಟ್ ಆ್ಯಂಡ್ ರನ್ ಕೇಸ್, ಸೊಂಟಕ್ಕಿಂತ ಕೆಳಗೆ ಫುಲ್ಲು ಉಡಿಯಾಗಿದೆ. ಡಾಕ್ಟರ್ ಹೇಳಿದ್ರಂತೆ, ಜೀವ ಬದುಕಿಸ್ಬೋದು ಹೊರತು ಪ್ರಯೋಜನಕ್ಕೆ ಆಗಲಿಕ್ಕಿಲ್ಲ. ಆಲೋಚನೆ ಮಾಡಿ. ಹೆತ್ತ ತಂದೆ ತಾಯಿಗೆ ಊಟ ಹಾಕುವಂಥ ಸಂದರ್ಭ ಇವತ್ತು ಇಲ್ಲದಿರುವಾಗ ಈ ರೀತಿಯ ಹುಚ್ಚಿಗೆ ಹೋಗಿ ಅಪ್ಪ ಅಮ್ಮನಲ್ಲಿ ಕಣ್ಣೀರು ಹಾಕಿಸಿ ಬೈಕ್ ತಗೊಂಡು ಬಂದು ಕೊನೆಗೆ ಸಾಯುವ ತನಕ ಯಾರ್ಯಾರ ತುತ್ತಿನಿಂದ ಊಟ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದಲ್ಲ, ಇದು ತರಬಾರ್ದು. ಅದಕ್ಕಾಗಿ ಹಚ್ಚಿದರೆ ಸಾಕೆ ದೇವರಿಗೆ 1000 ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ. ಇದು ಗೊತ್ತಿರಲಿ. ದೇವರಿಗೆ ದೀಪ ಹಚ್ಚದಿದ್ರೂ ತೊಂದರೆ ಇಲ್ಲ, ಅಪ್ಪಮ್ಮನ ಕಣ್ಣೀರಿನ ಶಾಪ ತೆಗೆದುಕೊಳ್ಬಾರ್ದು. ಅದಕ್ಕೆ ಪೂರಕ ಮತ್ತು ಪ್ರೇರಕ ಯಾವುದು ಅಂತ ಹೇಳಿದರೆ, ಈಗ ನಿಮಗೆ ಹೇಳುವಾಗ ಇವಾಗ ಹುಚ್ಚು ಮಾತಾಡೋದು ಅಂತ ಆಗ್ಬೋದು. ಅಂಥದ್ದು ಎಲ್ಲ ನಮಗೆಲ್ಲ ಆಗಲಿಕ್ಕಿಲ್ಲ ಅಂತ. ಅದೆಲ್ಲ ಎಲ್ಲಿಯೂ ಆಗೋದು. ನಮಗೆ ತಾಳಿ ಮೆಲುನೊಮ್ಮೆ, ದಾಳಿ ರಭಸದಿ ಒಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ, ಮೇಲ ಕೀಳಾಗಿಪನು ಕೀಳ ಮೇಲಾಗಿಪನು, ತಾಳುಮೆಯಲ್ಲಿರು ನೀನು ಮಂಕುತಿಮ್ಮ. ಎವರಿ ಡೇ ಇಸ್ ನಾಟ್ ಸಂಡೇ. ಜವಾಬ್ದಾರಿ ಬೇಕಾದ್ದು ಮಕ್ಕಳೇ. ಮಾರ್ಕ್ 4 ಕಡಿಮೆ ಆದರೂ ತೊಂದರೆ ಇಲ್ಲ. ರಿಮಾರ್ಕ್ ಇಲ್ಲದಾಗೆ ನಿಮ್ಮ ಜೀವನವನ್ನು ನೋಡ್ಕೊಳ್ಬೇಕಾದ್ರೆ 4 F ಬೇಕು. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. ಸ್ವಲ್ಪ ಹಿರಿಯರು ಹೇಳಿದ್ದನ್ನು ಕೇಳಿ. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್. ಕಷ್ಟ ಎದುರಿಸುವ ತಾಕತ್ತು ಬರಲಿ. ಇವತ್ತೇನಿಲ್ಲ, ಕ್ರಿಕೆಟ್ ಆಡಬೇಡ ಹೇಳಿದ್ದಕ್ಕೆ ಸುಸೈಡ್, ಕೋಣೆಯೊಳಗೋಗಿ ಚಿಲ್ಕ ಹಾಕಿ ಸುಸೈಡ್, ಕಾರಣ ಗೊತ್ತಿಲ್ಲ. ಪರಸ್ಪರ ಪ್ರೇಮಿಗಳು ಅಪ್ಪಿಕೊಂಡು ರೈಲಿಗೆ ಆಗಿದ್ದು. ಎಂತ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬೇರೆ ಕೆಲಸ ಇಲ್ವಾ? ಮೊನ್ನೆ ಒಬ್ಬರು ಪ್ರೀತಿ ಮಾಡಿ ಹುಡುಗಿ ನಿರ್ಧಾರ ಮಾಡಿದ್ರು ನಾವು ಸಾಯುವುದು ಅಂತ. ಇಬ್ಬರು ಮಲಗಿದ್ರು ರೈಲಿನ ಪಟ್ಟಿಯಲ್ಲಿ. ರೈಲು ಹತ್ರ ಬರುವಾಗ ಹುಡುಗಿ ಬುಡ್ಚ, ಹುಡುಗ ಬಡ್ಚ. ಇದೆಲ್ಲ ತುಂಬಿಸಿದ್ಯಾರು? ನಮ್ಮ ಮೀಡಿಯಾ. ನಿಂತಲ್ಲೇನಿಲ್ಲ ಹಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ. ಮೂಲವ್ಯಾಧಿ ರೀ ಇದು, ಪೈಲ್ಸಿನ ಫಸ್ಟ್ ಲಕ್ಷಣ ಅದು. ನಿಲ್ಲಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಜುಮ್ ಆಗ್ತದಂದರೆ ಟೈಸನ್ ಕೋಳಿ ತಿನ್ನಬಾರ್ದು. ಏನು ಹುಚ್ಚರ ಕಡೆಗೆ ಹೋಗ್ತಾ ಇದ್ದೇವೆ. ಎಜುಕೇಷನ್ ಅಂತೆ. ವಾಟ್ ಈಸ್ ಎಜುಕೇಷನ್? ಮೀಡಿಯಾದ ಬಗ್ಗೆ ಜಾಗ್ರತೆ ಮಾಡ್ಕೊಳ್ಳಿ, ಇಲ್ಲದನ್ನು ತಗೊಳ್ಬೇಡಿ. ಮೊಬೈಲ್ನ ಬಗ್ಗೆ ಜಾಗ್ರತೆ ಮಾಡ್ಕೊಳ್ಳಿ, ಮೋಟರ್ ಬೈಕಿನ ಬಗ್ಗೆ ಜಾಗ್ರತೆ ಮಾಡ್ಕೊಳ್ಳಿ, ಮನಿಯ ಬಗ್ಗೆ ಜಾಗ್ರತೆ ಮಾಡ್ಕೊಳ್ಳಿ. ಅಲ್ಲಿ ಲಕ್ಷ್ಮಿ ಫೋಟೋ ಇಟ್ಟಿದ್ದಾರೆ, ಅದು ಲಕ್ಷ್ಮಿ ಅಂತ ಗೌರವದಿಂದ ಇರಲಿ. ಮನೆಯವರು ಕೊಡ್ತಾರೆ ಅಂತ ಹೇಳಿ ದುರುಪಯೋಗ ಮಾಡಲಿಕ್ಕೆ ಹೋಗಬೇಡಿ. ಆ 4 ಎಮ್ಮಿನೊಟ್ಟಿಗೆ ಇತ್ತೀಚೆಗೆ ಡೇಂಜರ್ ಆದದ್ದು ಇನ್ನೊಂದು ಎಮ್. ಯಾವುದಂದರೆ ಕೊರೋನಾ ಟೈಮಿಗೆ ಬಂದಂಥ ಎಮ್, ಮಾಸ್ಕ್ ಇದ್ದದ್ದು ಕೊರೋನಾ ಟೈಮಲ್ಲಿ ರೋಡಲ್ಲಿ ಧೂಳಿದ್ರೆ ಹಾಕಲಿಕ್ಕೆ, ಕೋಲ್ಡ್ ಆ್ಯಂಡ್ ಫೀವರ್ ಇದ್ದರೆ ಹಾಕಲಿಕ್ಕೆ. ಕೆಲವರು ಬ್ಯಾಗಲ್ಲಿ ಮಾಸ್ಕ್ ಇಟ್ಟುಕೊಳ್ಳುವುದೇ ಕಾಲೇಜಿಂದ ಯಾರ್ಯಾರ ಹುಡುಗರ ಹಿಂದೆ ಬೈಕಲ್ಲಿ ಹೋಗೋದು, ಊರಿನವರಿಗೂ ಗೊತ್ತಾಗಬಾರ್ದು, ಕಾಲೇಜಿನವರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಯೇ ಮಾಸ್ಕ್ ಹಾಕ್ಕೊಂಡು ಹೋಗೋರಿದ್ದಾರಲ್ಲ, ದೇ ಆರ್ ಟೂ ಡೇಂಜರಸ್.
ಒಂದೊಂದು ಮಾಸ್ಕ್ ಇರ್ತದೆ ಅವರಲ್ಲಿ. ರೋಡಲ್ಲಿ ಧೂಳಿಲ್ಲ, ಕೋಲ್ಡ್ ಆ್ಯಂಡ್ ಫೀವರ್ ಇಲ್ಲ. ಇನ್ನೊಬ್ಬರೊಟ್ಟಿಗೆ ಬೈಕಲ್ಲಿ ಹಿಡ್ಕೊಂಡು ಹೋಗುವಂಥದ್ದು ಊರಿನವರಿಗೆ ಗುರುತ ಸಿಗಬಾರ್ದು ಅಂತ ಹೇಳಿಯೇ ಮಾಸ್ಕ್ ಹಾಕುವವರಿದ್ದಾರಲ್ಲ. ಟ್ರೂ, ಇದು ಸತ್ಯಾಂಶ, ಇದು ಆಗ್ತಾ ಇದೆ. ಇದು ನನಗೆ ನಾಟಕ ಹೇಳಿ ಗೊತ್ತಿಲ್ಲ. ಅಂಥದ್ದಿದ್ದರೆ ಇವತ್ತೇ ಮಾಸ್ಕನ್ನು ತೆಗೆದು ಬಿಸಾಡಿ. ಕೆಲವರಿದ್ದಾರೆ, ಈ ಕಾಲೇಜಲ್ಲಿದ್ದಾರೆ ಅಂತ ನಾನು ಹೇಳೋದಲ್ಲ. ಸತ್ಯನಾರಾಯಣ ಪೂಜೆಗೆ ಹೋಗ್ತೇನೆ ಅಂತ ಇಬ್ಬರು ಹೋಗಿ ಕೊನೆಗೆ ಬೀಚಲ್ಲಿ ಹಣ ಸಿಕ್ಕಿದ್ದು. ಶಪಥ ಪಕ್ಷ ಅಲ್ಲಿ ಸಿಕ್ಕುದಾ? ಸತ್ಯನಾರಾಯಣ ಪೂಜೆಯದ್ದು ಬೀಚಲ್ಲಿಯ? ಒಂಬತ್ತು ತಿಂಗಳು ಹೊತ್ತು, ಒಂದು ದಿನ ಹೆತ್ತು, ಬಾಯಿಗೆ ತುತ್ತು, ಕೆನ್ನೆಗೆ ಮುತ್ತು ಕೊಟ್ಟು ಸಾಕಿದ ಅಪ್ಪ ಅಮ್ಮ ಫೀಸ್ ಕೊಡಲಿಕ್ಕೆ ಬೇಕು, ನಮಗೆ ಸೆಟ್ ತೆಗೆದು ಕೊಡಲಿಕ್ಕೆ ಬೇಕು, ಚಾಟ್ ಮಾಡಲಿಕ್ಕೆ ಫೇಸ್ಬುಕ್ ಫ್ರೆಂಡ್ ಬೇಕಾ? ಕೆಲವು ಫೇಸ್ಬುಕ್ ಫ್ರೆಂಡ್ಗಳು ಮಾಡೋದೇನು, ಈಗ ಕೆಲವು ಮನೆಯಲ್ಲೊಂದು ರೋಗ ಶುರುವಾಗಿದೆ. ಎಂಥದ್ದು? ಲಾಕ್ ಮಾಡಿ ಓದು ಮಗ, ಲಾಕ್ ಮಾಡಿ ಓದು ಮಗ, ಎಂಥ ಕರ್ಮವಾಯಿತು. 7-8 ಜನ ಜಗಳಿಯಲ್ಲಿ ಕೂತು ಓದಿ ಒಳ್ಳೆ ಬದುಕು ಕಟ್ಟಿಕೊಂಡವರಿದ್ದಾರೆ. ಈಗ ಫೌಂಡೇಶನ್ ಹಾಕುವಾಗಲೇ ಕೆಲವು ಅಪ್ಪ ಅಮ್ಮ ಹೇಳೋದು, ಈ ರೂಮು ನಿನ್ನದು, ಈ ರೂಮು ನಿನ್ನದು. ಕೊನೆಗೆ ಒಕ್ಕಲಾದ ಮೇಲೆ ಅಪ್ಪ ಅಮ್ಮನಿಗೆ ಹೋಗ್ಲಿಕ್ಕಿಲ್ಲ, ಅನುಭವಿಸ್ಬೇಕು ಅವರು. ಯಾಕಂದರೆ ಫಸ್ಟಿಗೆ ಹೇಳಿದ್ದವರೇ ಅಲ್ವಾ, ಈ ರೂಮ್ ನಿನ್ನದು. ರೂಮಲ್ಲಿ ಚಿಲ್ಕ ಹಾಕಿದ್ರು, ಫೇಸ್ಬುಕ್ ಫ್ರೆಂಡ್ನೊಟ್ಟಿಗೆ ಚಾಟ್ ಮಾಡಿದರು, ಅವನು ಕೇಳಿದಂಥ ಆ ಕಡಿಮೆ ಬಟ್ಟೆಯ ಫೋಟೋವನ್ನು ಕಳಿಸಿಬಿಟ್ರು. ಅವ ಹೇಳಿದ, ನಿನ್ನ ಫೋಟೋ ಬಂತು, ಇನ್ನು ನಾನು ಹೇಳಿದಲ್ಲಿಗೆ ದೊಡ್ಡ ಮಾಸ್ಕ್ ಹಾಕ್ಕೊಂಡು ಬಾ, ಇಲ್ಲಾದರೆ ವೈರಲ್ ಮಾಡ್ತೇನೆ. ವೈರಲ್ ಮಾಡ್ತೇನೆ ಹೇಳುವಾಗ ಏನು ಮಾಡಬೇಕು? ಒಂದು ಸೂಸೈಡ್ ಮಾಡಬೇಕು, ಇಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು, ಇಲ್ಲ ಬಾವಿಗೆ ಹಾರಬೇಕು. ಕೊನೆಗೆ ಟಿ ವಿಯಲ್ಲಿ ಬಿದ್ದು ಗೋಳಾಡೋದು ನೋಡಿ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಮಗೆ ಯಾಕೆ ಗೊತ್ತಿರಲಿಲ್ಲ? ನಮಗೆ ಮಕ್ಕಳ ಮೊಬೈಲ್ ನೋಡಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಇನ್ನು ನಿಮಗೆ ಬೇಕಾದ ಜವಾಬ್ದಾರಿ. ಯಾರು ಏನು ಇನ್ನೊಬ್ಬರ ಸರ್ಟಿಫಿಕೇಟಿಗೆ ಆಗಿ ಯಾವಾಗಲೂ ಬದುಕಬೇಡಿ ವಿದ್ಯಾರ್ಥಿಗಳೇ. ನಿಮ್ಮ ಸೆಲ್ಫ್ ಸರ್ಟಿಫಿಕೇಟ್ ಸಾಕು. ಇನ್ನೊಬ್ಬ ಏನು ಹೇಳ್ತಾನ, ಏನು ಗ್ರಹಿಸ್ತಾನ, ಏನು ಬೇಕಿದ್ರೂ ಗ್ರಹಿಸಲಿ, ನಮಗೆ ಅಗತ್ಯ ಇಲ್ಲ. ಈ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಅದಕ್ಕೆ ಮ್ಯೂಸಿಕ್ ಈಸ್ ದ ಬೆಸ್ಟ್ ಮೆಥಡ್. ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ, MUSIC. ಎಮ್ ಮೀನ್ಸ್ ಮೆಲೋಡಿ. ಎಮ್ಮನ್ನು ತೆಗೀರಿ, ಯು ಸಿಕ್, ನೀನು ರೋಗಿ ಅಂತಲೇ ಅರ್ಥ. ಅದಕ್ಕೆ ಒಳ್ಳೆ ಮ್ಯೂಸಿಕ್ ಕೇಳಿ. ನರಿಯೋ ನಾಯಿಯೋ ನಡುವೆ ಉಳಲು ಬೆಚ್ಚಬಹುದೇ ಶಕುನಕ್ಕೆ, ಯಾವ ವ್ಯಾಘ್ರವು ಕೂಗಿ ಹಾರಲು ಕೋವಿ ಇಲ್ಲವೇ ಕದನಕ್ಕೆ, ಸಾಗು ಜೀವವೇ ಬಾಗಿ ನಿಲ್ಲದೆ ದಾರಿ ಸವೆದಿದೆ ಮುಂದಕ್ಕೆ. ಬೇಸರ ಆಗುವಾಗ ಯಾವಾಗಲೂ ಹಾಡಿನ ಲಿರಿಕ್ಸ್ ಇಷ್ಟ ಆಗ್ತದೆ, ಸಂತೋಷ ಇರುವಾಗ ಮ್ಯೂಸಿಕ್ ಇಷ್ಟ ಆಗ್ತದೆ, ಹೌದಲ್ವ? ನೋಡಿ, ಈಗ ಅಂಗನವಾಡಿಯ ಮಕ್ಕಳು ಕೂಡ ಮಾತಾಡೋದು, ನನ್ನೇ ನೋಡ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೇ ಬೀಳ್ತಾಳೆ, ನಾನು ಜಿತೇಂದ್ರ, ನೀನು ಸಿರಿದೇವಿ, ಸರಿ ಚಡ್ಡಿ ಹಾಕಲಿಕ್ಕೆ ಕೊಡುವುದಿಲ್ಲ. ಎಷ್ಟು ಪೊಲ್ಯೂಟ್ ಮಾಡ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ನಾಳೆ ಧಾರಾವಾಹಿಯವರು ತುಂಬ ವಿಷಯ ತೋರಿಸಿ ಹೋಗ್ಬೋದು, ಸಿನಿಮಾದವರು ತುಂಬ ತೋರಿಸಿ ಕೋಟಿಗಟ್ಟಲೆ ಹಣ ಮಾಡಿಕೊಂಡು ಹೋಗ್ಬೋದು. ಅದನ್ನು ನೋಡಿ ಹಾಳಾದ ನಿಮ್ಮ ಜೀವನಕ್ಕೆ ಯಾರ ಮೇಲೆ ಕೇಸ್ ಹಾಕ್ತೀರಿ? ನನ್ನ ಲೈಫ್ ಬರ್ಬಾದಾಗಿ ಹೋಯಿತು, ಆ ಫಿಲ್ಮ್ ಡೈರೆಕ್ಟರ್ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗ್ತದಾ? ಅದು ಸಹ 3 ಹೆಂಡತಿ 3 ಗಂಡನಿಗೆ ಕಡಿಮೆ ಇಲ್ಲದ ಧಾರಾವಾಹಿ ಇಲ್ಲ. ಬಡತನದ ಸಂತಾನ ಇಲ್ಲ ಅದರಲ್ಲಿ. ಡಗ್ಗು ಡಗ್ಗು. ಕೆಲವರು ನೋಡಬೇಕು, ಅದನ್ನು ಅಲ್ಲಿಗೆ ಸ್ಟಿಲ್ ಮಾಡಿ ಅದೇ ಫೋಟೋ ತೆಗೆದು ಮರುದಿವಸ ಟೈಲರ್ ಹತ್ರ ಹೊತ್ತುಕೊಂಡು ಹೋಗೋದು, ಹೀಗೆ ಹೊಲಿಬೇಕು ಅಂತ. ಏನ್ರಿ, ಗೋಳಿ ಬಜೆಗೆ ಹೋಟೆಲಲ್ಲಿ ಕೂತ್ಕೊಳ್ಳುವ ಸ್ಟೇಟಸ್, ಗೋಳಿ ಬಜೆ ತಂದು ಇಡುವ ಸ್ಟೇಟಸ್, ಗೋಳಿ ಬಜೆಯಿಂದ ಕಾಯಿ ಮೆಣಸು ತೆಗೆಯುವ ಸ್ಟೇಟಸ್, ಅದನ್ನು ಚಟ್ನಿಯಲ್ಲಿ ಮುಳುಗಿಸುವ ಸ್ಟೇಟಸ್, ಅದನ್ನು ತಿನ್ನುವ ಸ್ಟೇಟಸ್ ನೋಡಿ ನಾವು ಮನೆಯಲ್ಲಿ ಜಗಳ ಮಾಡೋದು. ಅವ್ರು ನೋಡಿ ಸಾಗರ್ ಹೋಟೆಲ್ಗೆ ಗೋಳಿ ಬಜೆ, ನೀವು ಸಜ್ಜಿಗೆ, ಏನ್ರಿ ಅವರು ತಿಂದ ಗೋಳಿ ಬಜೆಗೆ ಅವರದ್ರಲ್ಲೇ ಹೋಗುದಲ್ವ ರೀ. ನಮಗೆ ಯಾಕೆ ತಲೆ ಬಿಸಿ? ಯಾಕೆ ಇನ್ನೊಬ್ಬರ ಸ್ಟೇಟಸ್? ನಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇಟ್ಟುಕೊಳ್ಳುವ ಅಂತ ನಾನು ಹೇಳೋದು. ಇನ್ನೊಬ್ಬರ ಸ್ಟೇಟಸ್ ನಮಗೆ ಯಾಕೆ? ನಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇರಲಿ.
ಅದಕ್ಕೆ ಹೇಳ್ತಾ ಇರೋದು ಇಂಥ ಶಿಬಿರಗಳು ಯಾಕೆ ಅಂತ ಹೇಳಿದರೆ ಇದೊಂದು ಬೂಸ್ಟ್, ರೀಚಾರ್ಜ್. ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಅಲ್ಲ, ನಿಮ್ಮಲ್ಲಿ ಒಂದು ರೀಚಾರ್ಜ್ ಆಗಬೇಕು. ಅದಕ್ಕೆ ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟಿಷನ್ ಅಂತ ಹೇಳುವಂಥದ್ದು ಬಿಡಬೇಕು. ನಮ್ಮ ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಕೆಲವರಿಗೆ 10 ಲಕ್ಷ ಫೀಸ್ ಕಟ್ಟಿಯಾಗಿದೆ, 10ನೇ ಕ್ಲಾಸಿನ ಮಗುವಿನ ಹತ್ರ ನಾಯಿ ಮರಿ ಬಂದರೆ ಅಮ್ಮನನ್ನು ಕರೆಯುವುದು, ಮಾಮ್ ಡಾಗಿ, ಮಾಮ್ ಡಾಗಿ, ಮಾಮ್ ಡಾಗಿ ಅಂತ. ಅದೇ ಹಳ್ಳಿಯ ಅಂಗನವಾಡಿಯ ಮಗು ತಕ್ಕ ಬೊಗ್ಗಿ ಹೇಳ್ತದೆ, ಕೊಡ್ತದೆ. ಎಂಥ ಜೀವನ ಶಿಕ್ಷಣ ಇಲ್ಲದಿದ್ದರೆ ಎಂಥಕ್ಕೆ ಪ್ರಯೋಜನ? ಕೆಲವು ಮಕ್ಕಳಿಗೆ ಮಾರ್ಕ್ ಕಡಿಮೆ, ನಾನು ಒಪ್ಪಿಕೊಳ್ತೇನೆ, ಮಾರ್ಕ್ ಇಲ್ಲ. ಆದರೆ ಮನೆಯಲ್ಲಿ ಎಲ್ಲ ಬಟ್ಟೆಯನ್ನು ಸ್ವಚ್ಛ ಮಾಡಿಟ್ಟುಕೊಳ್ತಾರೆ. ಅವರವರ ವಾರ್ಡ್ರೋಪಲ್ಲಿ ಅವರ ಬಟ್ಟೆಯನ್ನು ನೀಟಾಗಿಡ್ತಾರೆ, ಮನೆ ಒರೆಸ್ತಾರೆ, ಚಂದ ಗುಡಿಸ್ತಾರೆ, ಬೇಸಿನೆಲ್ಲ ಕ್ಲೀನಾಗಿ ಇಟ್ಕೊಳ್ತಾರೆ. ಅಪ್ಪಮ್ಮನಿಗೆ ಅನಾರೋಗ್ಯ ಆದರೆ ಒಂದು ಎಲ್ಲ ಆನ್ಲೈನಲ್ಲಿ ಧರಿಸುವುದಲ್ಲ, ಮನೆಯಲ್ಲಿ ಬೇಯಿಸಲಿಕ್ಕೆ ಗೊತ್ತುಂಟು. ಒಂದು ಅನ್ನ ಬೇಯಿಸ್ತಾರೆ, ಒಂದು ಸಾರು ಮಾಡ್ತಾರೆ, ಒಂದು ಚಹಾ ಮಾಡ್ತಾರೆ, ಒಂದು ತಿಂಡಿ ಮಾಡ್ತಾರೆ. ಅಂಥವರಿಗೆ ಸ್ವಲ್ಪ ಮಾರ್ಕ್ ಕಡಿಮೆ ಇರಿದ್ರಿ ತೊಂದರೆ ಇಲ್ಲ. ನಾಳೆ ಇನ್ನೊಂದು ಮನೆಗೆ ಹೋದ ಮೇಲೆ ಒಂದು ಗೃಹಿಣಿ ಆಗುವ ಲಕ್ಷಣ ನಮ್ಮ ಹುಡುಗಿಯರಲ್ಲಿ ಬರಬೇಕಾದ ಹೊರತು ಎಲ್ಲ ಆನ್ಲೈನಲ್ಲಿ ತರಿಸಿಯೇ ಮೊದಲು ಅಪ್ಪನ ಹೆಸರಿನ ತಿಂಡಿ ಇತ್ತು, ಆರೋಗ್ಯ ಸರಿ ಇತ್ತು, ಅಪ್ಪ ಅಂತ ಹೆಸರು ಅದಕ್ಕೆ. ಈಗ ಅಪ್ಪನ ಪಿಜ್ಜಾ ತಿಂದು ತಿಂದು ಬಜ್ಜ ಚಿಕ್ಕದಿರುವಾಗಲಿ, ಮತ್ತು ನಾಯಿ ಹಿಡ್ಕೊಂಡು ಕರಗಿಸ್ಲಿಕ್ಕೆ ಹೋಗು. ಕೆಲವು ಮನೆಯಲ್ಲಿ ಅಜ್ಜಿಯನ್ನು ಬಾತ್ರೂಮಿಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ, ನಾಯಿಯನ್ನು ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮೈಲುಗಟ್ಟಲೆ ಹೋಗ್ತಾರೆ. ಮಧ್ಯದಲ್ಲಿ ಫೋನ್ ಸಾಕ್ತದಲ್ಲ, ಈ ನಾಯಿಗೆ ಗೊತ್ತುಂಟ ಸಂಗತಿ. ಇದು ಆ್ಯಕ್ಚುಯಲ್ ಆಗ್ತಾ ಇರುವ ವಿಷಯವನ್ನು ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಮಿಸ್ಪ್ಲೇಸ್ ಎಲ್ಲ ಇದು ಆಗ್ತಾ ಉಂಟು ಕಂಪ್ಲೀಟ್. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತು ಬರಲಿ. ಇವತ್ತಲ್ಲ ನಾಳೆ ಒಳ್ಳೆ ದಿನ ಬರ್ತದೆ. ಯಾಕಂದರೆ ಇವತ್ತು ಡೇಂಜರ್ ಆಗ್ತಾ ಇರೋದು ಮಾನಸಿಕ ತಜ್ಞರ ಪ್ರಕಾರ ಡಿಪ್ರೆಷನ್ ಆ್ಯಂಡ್ ಸುಸೈಡ್ ಮತ್ತು ಕ್ರಿಮಿನಲ್ ಮೈಂಡ್. ಸುಲಭದಲ್ಲಿ ಆಗಬೇಕು, ಕಷ್ಟಪಡಬಾರ್ದು. ನಾನು ನಿನ್ನೆ ಇದೇ ಬಾಹುಬಲಿ ಬೆಟ್ಟದ ತನಕ ಬಂದು ನಾನು ಬರೆದುಕೊಂಡ ಡೈರಿಯಲ್ಲಿ ಡೇಟ್ ಮಿಸ್ಟೇಕ್ ಆಗಿ ಇದೇ ಬಾಹುಬಲಿ ಬೆಟ್ಟದವರೆಗೆ 2 ಗಂಟೆಗೆ ಬಂದು ಇವತ್ತಲ್ಲ ಅಂಥೇಳಿ ವಾಪಸ್ ಹೋಗಿದ್ದೇನೆ. ಮತ್ತೆ 2.5 ಗಂಟೆ ಬೈಕಲ್ಲಿ ಹೋಗಿದ್ದೇನೆ. ನನಗೆ ಫೋನ್ ಮಾಡ್ಬೋದಿತ್ತು ನಾನು ಬರೋದಿಲ್ಲ ಅಂಥೇಳಿ. ಕಷ್ಟಪಡಬೇಕ್ರಿ. ಹೇಳಿದ್ದೇನೆ, ಬಂದಿದ್ದೇನೆ. ಇವತ್ತು ಮತ್ತೆ 2.5 ಗಂಟೆ 3 ಗಂಟೆ ಬೈಕಲ್ಲಿ ರೆಡಿ ಮಾಡಿಕೊಂಡು ಬಂದಿದ್ದೇನೆ. ನಾನು ಕೊಚ್ಚಿಕೊಳ್ಳಲಿಕ್ಕೆ ಹೇಳುವುದಲ್ಲ, ಕಷ್ಟಪಡಲಿಕ್ಕೆ ರೆಡಿ ಇರಬೇಕು. ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಪಾಪ ಭೀತಿ, ದೈವ ಪ್ರೀತಿ, ಸಂಘನೀತಿ. ಪಾಪದ ಕೆಲಸ ಮಾಡುವುದಾದರೆ ಹೆದರಬೇಕು, ಬೇಡ ನನಗೆ, ಯಾಕಂದರೆ ನಾಳೆ ಯಾರೂ ಇಲ್ಲ. ಫ್ರೆಂಡ್ಗಳಿಂದಲೇ ಜೀವನ ಎಂಡ್ ಆಗ್ತಾ ಇದೆ ಕೆಲವರದ್ದು. ಒಬ್ಬಳು ಹುಡುಗಿ ಬಾಫೆಗೆ ನಿಂತಿದ್ಲಂತೆ, ಚಂದದ ಹುಡುಗಿ, ಊಟಕ್ಕೆ ಉಪ್ಪಿನಕಾಯಿ ಬಡಿಸುವವ ಹೇಳಿದ, ಪ್ರಿಯೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಅವಳು ಹೇಳಿದ್ಲಂತೆ, ನೀನು ಭುವನೇಂದ್ರದವ ಅಲ್ಲ, ನನಗೆ ನಿನ್ನ ಪರಿಚಯ ಇಲ್ಲ, ಇನ್ನು 20 ಐಟಮ್ ಉಂಟು. ಅವರೆಲ್ಲರೂ ಇದೇ ಡಯಲಾಗ್ ಹೇಳಿದರೆ ನನ್ನನ್ನು ಪೀಸ್ ಮಾಡಿ ಕೊಂಡೋಗ್ತೀರಾ? ನೋಡಿ 1 ನಿಮಿಷದಲ್ಲಿ ನಿನಗೆ ಪ್ರೀತಿ ಹೇಗೆ ಬಂತು? ಅವ ಹೇಳಿದಂತೆ, ಯಾಕಂದರೆ ಅವ ಧಾರಾವಾಹಿ ನೋಡ್ತಾನೆ. ಓ ಪ್ರಿಯೆ, ಆ ನಿನ್ನ ನೀಳವಾದಂಥ ಜಡೆ, ಆ ನಿನ್ನ ದಂತ ಪಂಕ್ತಿ ನನ್ನ ಮನಸ್ಸನ್ನು ಸೂರೆಗೊಂಡಿದೆ, ಹಾಗಾಗಿ ನಾನು ಪ್ರೀತಿಸಿದೆ. ಹುಡುಗಿ ಆಯಿತು ಅಂತ ಹೇಳಿದ್ದಲ್ಲ, ಆಯಿತು ಅಂತ ಹೇಳಿದ್ದು ಟೋಪನ್ನು ಸೆಟ್ಟು ಎಬ್ಬಿಸಿದ್ದು, ಹಲ್ಲಿನ ಸೆಟ್ಟು ಎಬ್ಬಿಸಿ ಪ್ಲೇಟಲ್ಲಿ ಇಟ್ಟದ್ದು. ಕೊಂದೋಗೋದು ನನಗೆ ಬೇಜ, ಅದು ನಾನು ಕೊಂಜ ಮಾತಾಡೋದಕ್ಕೆ ಅಂತ ಇಟ್ಟದ್ದು. ನಿನಗೆ ಪ್ರೀತಿ ಬಂದಕ್ಕಾದ ಕೊಂದೋಗಿ ಶೋಕೇಸಲ್ಲಿತ್ತು ಪೂಜೆ ಮಾಡು ಅಂತ. ಅಲ್ಲಿಂದ ಸೌಟು ಹಿಡ್ಕೊಂಡು ಹೋದವ ಸಾಣೂರಲ್ಲಿ ನಿಂತದ್ದು. ಇದು ಈಗದ ಮಕ್ಕಳ ಪ್ರೀತಿ. ಫಸ್ಟ್ ಸೆಮಿಸ್ಟ್ರಲ್ಲಿ ಚೇತು, ಸೆಕೆಂಡ್ರಲ್ಲಿ ನೀತು, ಮೂಜಿನ 21 ಬೋತು.
ಇದಕ್ಕೆ ನಾವು ಮೆಂಟಲ್ ಮಾಡಿಕೊಂಡು ಇದ್ದ ಅಪ್ಪ ಅಮ್ಮನಿಗೆಲ್ಲ ತೊಂದರೆ ಮಾಡಿಕೊಂಡು ಬದುಕುದು. ಹೌದಾ ಅಲ್ವಾ? ಆಲೋಚನೆ ಮಾಡಿ ನೀವು. ಸುಮ್ಮನೆ ಒಂದು ಶ್ಲೋಕ ಹೇಳೋದು ನಾವು. ಅರ್ಥ ಇರುವಂಥದ್ದು, ನಿಮ್ಮ ಜೀವನಕ್ಕೆ ಹತ್ತಿರ ಇರುವಂಥದ್ದನ್ನು ನೋಡಬೇಕು. ನಾಳೆ ಯಾರಿಲ್ಲ, ಮಗಳು ಬರುವಳು ಮನೆಯವರೆಗೆ, ಬಂಧುಗಳು ಬರುವರು ಬೀದಿವರೆಗೆ, ಮಗನು ಬರುವನು ಮಸಣದವರೆಗೆ, ಕಡೆಗೆ ನೀನು ಒಂಟಿಚಿತೆಗೆ. ಈಗ ಏನಿದ್ದೀರೋ ಇದೇ ಲೈಫ್ ಅಲ್ಲ. ಅದಕ್ಕೆ ಈ ಡೇಗಳನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಎಂತಪ್ಪ ಎಂತ ಫೆಬ್ರವರಿ 14, ಕೆಲವರಿಗೆ ಅಕ್ಟೋಬರ್ 2 ಗೊತ್ತಿಲ್ಲ. ಅಕ್ಟೋಬರ್ 2 ಯಾವ ದಿನ ಅಂತ ಗೊತ್ತಿಲ್ಲ, ಫೆಬ್ರವರಿ 14 ಗೊತ್ತುಂಟು. ವ್ಯಾಲೆಂಟೈನ್ಸ್ ಡೇ, ಪ್ರಪೋಸ್ ಡೇ, ಆ ಡೇ ಈ ಡೇ, ಕೊನೆಗೆ ಬಿಸಿಯಾಗುವುದು ಮಂಡೇ. ಭ್ರಾಂತಿಯ ಹಿಂದೆ ಜಗತ್ತು ಓಡ್ತಾ ಉಂಟು ಅಂತ ನಾವು ಓಡಿದರೆ ನಾವೇ ಜವಾಬ್ದಾರಿ ಆಗ್ತೇವೆ. ಯಾರೂ ಬರೋದಿಲ್ಲ ನಮ್ಮ ಹೆಲ್ಪಿಗೆ. ಅದಕ್ಕಾಗಿ ಇವತ್ತು ಪ್ರೀತಿ ಪ್ರೇಮ ಮನಸ್ಸಿನಲ್ಲಿ ಮೂಡಿದ ಪ್ರೀತಿ ಹೃದಯಕ್ಕೆ ಇಳಿಯುವುದಿಲ್ಲ. ಈ ಎಂಗೇಜ್ಮೆಂಟ್ ಆಗಿ ಅಥವಾ ಪ್ರೀತಿ ಆದ ಮೇಲೆ ಫೋನ್ ಇಡಲಿಕ್ಕೆ ಬಿಡ್ತೇವೆ ನಾವು. ಬೈಕ್ ಸೈಡಿಗೆ ಹಾಕೋದು, ಮಾತಾಡು ಚಿನ್ನು, ಮಾತಾಡು ಪುಟ್ಟ, ಮಾತಾಡು ಅಮ್ಮಿ, ನಾನು ಸಾಗರ್ನ ಹತ್ರ ನಿಂತಿದ್ದೇನೆ ಸೈಡಿಗೆ, ನಾನು ನಿನ್ನನ್ನು ಪುಟ್ಟ ಅಂತ ಕರೀಲ, ಅಮ್ಮಿ ಅಂತ ಕರೀಲ, ಅಪ್ಪು ಅಂತ ಕರೀಲ. ಪ್ರೀತಿ ಜೋರಾಯಿತು, ಹುಡುಗಿ ಹೇಳಿದ್ಲು ನಾನು ಅವನನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ, ಒಂದು ನಮ್ಮನೆ ಸಯಾಮಿ ಅವಳಿಯಾಗಿ. ಆವಾಸ ಹೇಳಿದ ಇಲ್ಲ ನನಗೆ ಅವಳು ಬಿಟ್ಟರೆ ಜೀವವೇ ಇಲ್ಲ ಅಂತ. ಮದುವೆ ಮಾಡಿದರು ಮನೆಯವರು. 1 ವರ್ಷ ಆಯಿತು, ಮಗು ಆಯಿತು. ಮಗುವನ್ನು ಹಿಡ್ಕೊಂಡು ಇವಳು ಸಿಟ್ಔಟಿಂದ ಹೊರಗೆ ಬರುವಾಗ ಜಾರಿ ಬಿದ್ದಲು. ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡೋದ್ರು. ಡಾಕ್ಟ್ರ್ ಹೇಳಿದನಂತೆ ತುಟಿ ಕಂಪ್ಲೀಟ್ ಒಡೆದಿದೆ, ತುಟಿ ಹೊಲಿಬೇಕು ಅಂತ. ಗಂಡ ಹೇಳುದಂತೆ 2 ಸೇರಿಸಿ ಹೊಲಿಯಿರಿ, ಕಿವಿ ಬಿಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಅಂತ. ಮೊದಲು ಬೈಕ್ ಸೈಡಿಗೆ ನಿಲ್ಲಿಸಿ ಅಪ್ಪು ಚಿನ್ನು ಬೇಬಿ ಮಾಡಿದ್ಯಾರು? ಮನಸ್ಸಿನಲ್ಲಿ ಮೂಡಿದ ಪ್ರೀತಿ ಮನಸ್ಸಿನಲ್ಲೇ ಸಾಯ್ತಾ ಉಂಟು. ಇವತ್ತು ಟಿ ವಿಯಲ್ಲಿ ಬರ್ತದೆ ಮದುವೆ ಅಂತೆ, ಗ್ರ್ಯಾಂಡ್ ಮದುವೆ ಅಂತೆ, ಅದಕ್ಕೆ ಬಂದ ಆರತಕ್ಷತೆಗೆ ಬಂದ ಇವರು, ಇವರಿಗೆ ಬಂದ ಇವರು. 1 ತಿಂಗಳಲ್ಲಿ ನೋಡಿ ಸಂಸಾರದಲ್ಲಿ ಬಿರುಗಾಳಿ. ಎಂತ ಅದು? ವಾಟರ್ ಕೂಲರಿಂದ ಬಂದದ್ದ ಬಿರುಗಾಳಿ. ಹೊಂದಾಣಿಕೆ ಇಲ್ಲ. ಮೊದಲೊಂದು ಸಂಗೀತದಲ್ಲಿ 1 ಪದ್ಯ ಕೇಳಿದರೆ ಸಾಕಿತ್ತು. ಬುದ್ಧಿ ಮಾತು ಕೇಳಿದರೆ ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದೊಳಗೆ ಅಕ್ಕರೆಯನ್ನು ಪಡೆಯಬೇಕಮ್ಮ, ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, 10 ಮಂದಿ ಒಪ್ಪುವ ಹಾಗೆ ನುಡಿಯಬೇಕಮ್ಮ, ಕೊಟ್ಟು ಕೊಂಬೋ ನೆಂಟರಲ್ಲಿ ದ್ವೇಷ ಬೇಡಮ್ಮ, ಅಟ್ಟು ಉಂಬೋ ಕಾಲದಲ್ಲಿ ಆಟ ಬೇಡಮ್ಮ, ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ, ಒಟ್ಟು ಬಾಳುವ ಗಂಡನಲ್ಲಿ ಸಿಟ್ಟು ಬೇಡಮ್ಮ, ನೆರೆ ಹೊರೆಯವರಿಗೆ ನ್ಯಾಯವ ಹೇಳಬೇಡಮ್ಮ, ಗರ್ವ ಕೋಪ ಮತ್ಸರವನ್ನು ಮಾಡಬೇಡಮ್ಮ, ಪರರ ನಿಂದಿಪ ಹೆಣ್ಗಳೊಡನೆ ಸೇರಬೇಡಮ್ಮ, ಗುರು ಪುರಂದರ ವಿಠಲ ಸ್ಮರಣೆ ಮರೆಯಬೇಡಮ್ಮ. 1 ಸಾಂಗ್. ಇವತ್ತು ಎಂಗೇಜ್ಮೆಂಟ್ ಆದ ಕೂಡಲೇ ಈ ಸಾಂಗ್ ಯಾರ ಮನೆಯಲ್ಲೂ ಇಲ್ಲ. ಏನೋ ಒಂಥರ ಅದೊಂದು ಗ್ಯಾಸ್ಟ್ರೈಟಿಸ್. ಅದು ಎಷ್ಟು ಮದ್ರೆಂಗಿ ಹಾಕೋದು, ಎಷ್ಟು ಇನ್ವಿಟೇಷನ್ ಇದು ಮಾಡೋದು. ಮೊದಲೆಲ್ಲ ಮದುವೆ ನಿರ್ಧಾರ ಆದರೆ ಸಂಭ್ರಮ ಮನೆಯಲ್ಲಿ, ಈಗ ಆತಂಕ. ನೆನಪಿಟ್ಟುಕೊಳ್ಳಿ, ಮದ್ರೆಂಗಿ ಅವತ್ತು ಓಡಿ ಹೋದವದು, ಅರ್ಧ ಕಾಗದ ಹಂಚಿದ ಆದಮೇಲೆ ಓಡಿ ಹೋದವದು, ತಾಳಿ ಕಟ್ಟುವಾಗ ತಡೆದವದು.
ತಾಳಿ ಕಟ್ಟುವಾಗ ಅವಳು ಹೇಳಿದ್ಲಂತಲೇ, ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಅವಲ್ಲಿ ಬೈಕಲ್ಲಿದ್ದಾನಲ್ಲ ಅಂತ. ಇಲ್ಲಿ ಎಲ್ಲ ಅಡುಗೆ ಆಗಿದೆ. ಅಟ್ಲೀಸ್ಟ್ ಆ ಹೋಳಿಗೆ ಹಿಡ್ಕೊಂಡಾದರೂ ಓಡ್ಬೋದಲ್ಲ. ಆಲೋಚನೆ ಮಾಡಬೇಕು ವಿದ್ಯಾರ್ಥಿಗಳೇ. ಒಂದು ರೋಡ್ ಸೈಡಲ್ಲಿ ಒಂದು ಟಬ್ ತಗೊಳ್ಳುವಾಗ, ಒಂದು ಮಗ್ಗ ತಗೊಳ್ಳುವಾಗ, ಒಂದು ಚೂಡಿದಾರ ತಗೊಳ್ಳುವಾಗ ಇದರ ಕಲರ್ ಹೋಗ್ಬೋದಾ, ಈ ಟಬ್ ಎಷ್ಟು ಸಮಯ ಬರ್ಬೋದು, ಈ ನೈಲ್ ಪಾಲಿಶ್ ಎಷ್ಟು ಸಮಯ ಬರ್ಬೋದು, ಈ ಕ್ಲಿಪ್ ಎಷ್ಟು ಸಮಯ ಬರ್ಬೋದು ಅಂತ ನೋಡಿದ ನಮಗೆ ಅಪ್ಪ ಅಮ್ಮ ಮತ್ತು ಇಡೀ ಕುಟುಂಬವನ್ನು ಬಿಟ್ಟು ಓಡುವಾಗ ಗೊತ್ತಿರಬೇಕು ಎಷ್ಟು ಸಮಯ ಬರ್ಬೋದು. ವ್ಯಾಲಿಡಿಟಿ ಎಷ್ಟು. ಅದಕ್ಕೆ ಕೆಲವು ಮನೆಯಲ್ಲಿ ಮಾರ್ಕೊಂಡು ಸ್ಟಿಕ್ಕರೆಲ್ಲ ಬಾತ್ರೂಮ್ನ ಟೈಲ್ಸಲ್ಲಿರುವುದು. ಹೇರ್ ಬ್ಯಾಂಡ್ ನಾಯಿ ಮರಿಗೆ, ಬೆಕ್ಕಿನ ಮರಿಗೆ, ಗ್ಯಾಸ್ ಅಂಡೆಗೆ, ಟ್ಯಾಪಿಗೆ, ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಕೆಲವು ಮನೆಯಲ್ಲಿ ಶೇವಿಂಗ್ ಕ್ರೀಮ್ ಮತ್ತು ಟೂತ್ ಪೇಸ್ಟ್ ಒಟ್ಟಿಗೆ ಇಡು. ಪಾಪ ಅಜ್ಜಿಗೆ ಗೊತ್ತಿಲ್ಲ, ಅವರು ಶೇವಿಂಗ್ ಕ್ರೀಮನ್ನು ಹಾಕಿ ಚಂದ ಅಲ್ಲೊಜ್ಜು. ಮತ್ತು ನಿಮ್ಮ ಮನೆಗೆ ಜನ್ಮಕ್ಕೆ ಅಜ್ಜಿ ಬರುವುದಿಲ್ಲ. ಇನ್ನು ಹಾರ್ಪಿಕ್ ಒಂದು ಟ್ಯೂಬಲ್ಲಿ ಬಂದರೆ ಕೆಲವು ಅಜ್ಜಿ ಅಂದಿರು ಸಾಯ್ತಾರೆ ಅದರಲ್ಲಿ ಹಲ್ಲು. ಅಲ್ಲ, ಯಾವ ವಸ್ತು ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಮೋಸ್ಟ್ ಡೇಂಜರ್ ಕ್ಲಿಪ್ಪನ್ನು ತೆಗೆದು ಸೋಫಾದಲ್ಲಿ ಇಟ್ಟಿತ್ತು, ಅಲ್ಲೇ ಟಿ ವಿ ನೋಡಿತ್ತು, ಮನೆಗೆ ಹೋಗಿ ಮಲಗಿತ್ತು. ಮನೆಗೆ ಯಾರೋ ನೆಂಟರು ಬಂದರು, ಎಂಥ ಸೆಕೆ ಅಲ್ವಾ ಅಂತ ಹೇಳಿದರು, ಫ್ಯಾನ್ ಹಾಕಿ ಸೋಫಾದ ಮೇಲೆ ಅಮ್ಮ ಕೂತು ಅಂತ ಒಂದು ಶಬ್ದ ಮಾಡಿದ್ದು. ಒಳಗೆ ಟೀ ಮಾಡಲಿಕ್ಕೆ ಹೋದವರು ಎಲ್ಲ ಪಾಠ ಬಿಸಾಡಿ ಬಂದರು. ಏನಾಯಿತು ಅಂತ. ಅವರಿಗೂ ಏನಾಯಿತು ಗೊತ್ತಿಲ್ಲ, ಅವ್ರ ಲೊಕೇಶನ್ ಮಾತ್ರ ತೋರಿಸುವುದು. ಯುವರ್ ಡೆಸ್ಟಿನೇಷನ್ ಅರೈವ್ಡ್ ಇನ್ ದ ಲೆಫ್ಟ್ ಸೈಡ್. ಹಾಲಲ್ಲಿ ನೋಡ್ಲಿಕ್ಕೆ ಆಗ್ತದಾ? ರೂಮಿಗೆ ಕರ್ಕೊಂಡೋಗಿ ಜಾರಿಸಿ ನೋಡುವಾಗ ಕ್ಲಿಪ್ಪು ಒಳಗೋಗಿ 3 ಸುತ್ತು ತಿರುಗಿದೆ. ಯಾಕಂದರೆ ಅವರಿಗೆ ದೇವರು ಎಕರೆಗಟ್ಟಲೆ ವರ್ಗ ಜಾಗೆ ಮತ್ತು ಕುಮ್ಕಿ ಜಾಗೆ ಕೊಟ್ಟಿದ್ದು. ನನ್ನಂತ ಅವನಿಗೆ ಒಳಗೆ ಹೋಗ್ತಿದ್ರೆ ಅದು ಹೇಳ್ತಿತ್ತು, ಇದು ಬೈಪಾಸ್ ರಸ್ತೆ, ವಾಪಸ್ ಹೋಗಿ. ಅವರಿಗೆ ಮತ್ತೆ 4 ಕ್ಲಿಪ್ ಹೋಗ್ಬೋದಿತ್ತು, ಅಷ್ಟು ಜಾಗ ಇತ್ತು ದೇವರ ದಯದಿಂದ. ಕಟಿಂಗ್ ಪ್ಲೇಯರ್ ತನ್ನಿ. ಕಟಿಂಗ್ ಪ್ಲೇಯರಲ್ಲಿ ಸ್ವಲ್ಪ ಹೇಳ್ದವ, ರಂಗ ಪೂಜೆ ಕೊಡ್ತೇನೆ ಹೇಳಿದರು. ತಡಿಲಿಕ್ಕಾಗೋದಿಲ್ಲ ಅವರಿಗೆ, ಅದು ಹೋಗಿ ಸ್ಪ್ಲಿಟ್ ಆಗಿದೆ ಒಳಗೆ. ಮತ್ತೆ ಸ್ವಲ್ಪ ಎಳೆದಾಗ ಹೂವಿನ ಪೂಜೆ ಕೊಡ್ತೇನೆ ಹೇಳಿದರು. ಮತ್ತೆ ಸ್ವಲ್ಪ ಎಳೆದಾಗ ದೈವಗಳಿಗೆ ಅಗೆಲು ಕೊಡ್ತೇನೆ ಹೇಳಿದರು. ಈ ಎಳೆಯುವವನಿಗೆ ಆಯಿತು, ಸ್ವಲ್ಪವೇ ಹೇಳಿದ್ರೆ ಇವರ ಹರಕೆಯನ್ನು ಜೆರಾಕ್ಸ್ ಮಾಡಿ ಇಡಬೇಕಾಗ್ತದೆ. ಆದಾಗಾಯಿತು ಅಂತ ಪಕ್ಕ ಹೇಳ್ದ, ನೇಮ ಕೊಡ್ತೇನೆ ಹೇಳಿದರು. 3 ರೂಪಾಯಿಯ ಕ್ಲಿಪ್, 3 ಲಕ್ಷ ರೂಪಾಯಿ ನೇಮಕ್ಕೆ ಖರ್ಚು. ಬೇಕಾ ಇಂಥ ಮಾರ್ಕು? ಫಸ್ಟ್ ನಿಮ್ಮ ಮನೆಯಲ್ಲಿ 8+8+8 ಇದನ್ನು ರೂಢಿಸಿಕೊಳ್ಳಿ. 24 ಗಂಟೆಯನ್ನು 3 ವಿಭಾಗ ಮಾಡಿ 8+8+8. ಫಸ್ಟಿನ 8 ಗಂಟೆ ಚೆನ್ನಾಗಿ ಸ್ಟಡಿ ಮಾಡಿ, ಮತ್ತಿನ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ಇವತ್ತೆಲ್ಲ ಟೈಮ್ ಟೇಬಲ್ ತಪ್ಪಿದೆ. ಮನುಷ್ಯನಿಗೆ ದೇವರು ಕೊಟ್ಟ ಟೈಮ್ ಟೇಬಲ್ ತಪ್ಪಿದೆ. ಎಷ್ಟೊತ್ತಿಗೋ ನಿದ್ದೆ ಮಾಡೋದು, ಎಷ್ಟೊತ್ತಿಗೋ ಏಳುವುದು, ಎಷ್ಟೊತ್ತಿಗೋ ತಿನ್ನುವುದು. ಫಸ್ಟಿನ 8 ಅವರ್ಸ್ ಚೆನ್ನಾಗಿ ಸ್ಟಡಿ ಮಾಡಿ, ಮತ್ತಿನ 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ. ಮತ್ತಿನ 8 ಅವರ್ಸಲ್ಲಿ 3 F, 3 H, 3 S. 3 F ಯಾವುದು ಗೊತ್ತಟ? ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಫ್ರೆಂಡ್, ಒಂದು ಫೇತ್. 3 S ಯಾವುದು ಗೊತ್ತುಂಟ? ಒಂದು ಸೋಲ್, ಒಂದು ಸರ್ವೀಸ್, ಒಂದು ಸ್ಮೈಲ್. 3 H ಯಾವುದು ಗೊತ್ತುಂಟ? ಹೆಲ್ತ್, ಹೈಜೀನ್, ಹಾಬಿ. ಹೆಲ್ತ್ ನೋಡ್ಕೊಳ್ಳಿ. ಇನ್ನು ಜಾತಕ ಎಲ್ಲ ತೋರಿಸುವ ಕೆಲಸ ಮುಗೀತದೆ, ನೆನ್ಪಿಟ್ಕೊಳ್ಳಿ. ಈಗಾಗಲೇ ಬ್ಯಾಂಕ್ ಮದುವೆ ಆಗೋದು ಫೇಸ್ಬುಕ್ಕಿಗೆ ಮತ್ತು ಬ್ಯಾಂಕಿನ ಪಾಸ್ಬುಕ್ಕಿಗೆ ಸ್ಟಾರ್ಟ್ ಆಗಿದೆ. ಇನ್ನು ಜಾತಕ ತೆಗೆದು ಮೂಲೆಗೆ ಬಿಸಾಡ್ತಾರೆ. ಫಸ್ಟಿಗೆ MRI ಸ್ಕ್ಯಾನ್ ಮಾಡಿದ ರಿಪೋರ್ಟ್ ತಂದು ಕೊಡಿ ಹೇಳ್ತಾರೆ. ಮದುವೆ ಆಗಿ ಚಂದದ ಮುಖ ನೋಡಿ ವಾರಕ್ಕೊಮ್ಮೆ AG ಆಸ್ಪತ್ರೆಗೆ ತುಂಬಬೇಕಾದ್ರೆ ಕರ್ಮಕ್ಕ ಇದು ಮದುವೆ, ಮೊದಲು ಇಂಜಿನ್ ಸರಿ ಉಂಟ ನೋಡುವ ಅಂತ. ಎಲ್ಲ ಹೋಗಿದೆ, ಹೋಗ್ತದೆ ಇನ್ನು. ಈಗ ಜಾತಕ ಕೂಡಿ ಬರಬೇಕು ಅಂತ ಒಂದು ಕಾಲ ಉಂಟು, ಅದು ಹೋಗ್ತದೆ ಇನ್ನು. ಫಸ್ಟ್ ಆರೋಗ್ಯ, ಹೆಲ್ತ್, ಒಂದು ಹೈಜೀನ್.
ಮನೆಯಲ್ಲಿ ಕ್ಲೀನ್ ಇಟ್ಟುಕೊಳ್ಳಿ. ಒಂದು ಹಾಬಿ, ಒಂದು ನೆಂಟರು ಬಂದಾಗ ಹೇಗೆ ಕೂತ್ಕೊಳಿಸ್ಬೇಕು, ಹೇಗೆ ಬಾಯಾರಿಕೆ ಕೊಡಬೇಕು, ಏನು ಮಾತಾಡಬೇಕು, ಅದನ್ನು ಕಲೀರಿ. ಮನೆಯ ಬಟ್ಟೆಯನ್ನು ಹೇಗೆ ಕ್ಲೀನಾಗಿ ಇಟ್ಟುಕೊಳ್ಬೇಕು ಅದನ್ನು ಕಲೀರಿ. ಅಪ್ಪ ಮನೆಗೆ ಆರೋಗ್ಯ ಸರಿ ಇಲ್ಲ ಆದರೆ ಬೆಳಗ್ಗಿನ ಟ್ಯಾಬ್ಲೆಟ್ ಯಾವುದು, ಮಧ್ಯಾಹ್ನದ ಟ್ಯಾಬ್ಲೆಟ್ ಯಾವುದು, ಸಂಜೆಯ ಟ್ಯಾಬ್ಲೆಟ್ ಯಾವುದು, ಇದನ್ನಿಷ್ಟನ್ನಾದರೂ ಅವರಿಗೆ ಕೃತಜ್ಞತಾ ರೂಪವಾಗಿ ಕೊಡಲಿಕ್ಕೆ ನೋಡಿ. ಅರೇ ಆ ಕೋರ್ಸು, ಅದರಲ್ಲಿ ಸ್ಕೋಪು. ಅಯ್ಯೋ, ಮಗುವಿನ ಫಸ್ಟ್ ಬರ್ತ್ಡೇಗೆ ಕೆಲವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಪುಟ್ಟನನ್ನು ಯಾವ ಕೋರ್ಸಿಗೆ ಹಾಕೋದು ಅಂತ. ಮಗುಚಿ ಬೀಳ್ತಾ ಇಲ್ಲ ಇನ್ನೂ ಸಹ. ಭ್ರಮೆ ಭ್ರಮೆ. ಖಾವೋ ಹೋಟೆಲ್ ಮೇ, ಮಾರೋ ಹಾಸ್ಪಿಟಲ್ ಮೇ. ಭ್ರಮೆ ಬಿಟ್ಟು ಬಿಡಿ ವಿದ್ಯಾರ್ಥಿಗಳೇ. ಮುಖವಾಡ ಹಾಕ್ಕೊಂಡು ಲೆಕ್ಕಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಕಲಿತ್ರೆ ಆಗೋದಿಲ್ಲ. ಅದಕ್ಕೆ ಹೆಲ್ತ್, ಹೈಜೀನ್, ಹಾಬಿ. ಈಗ ನನ್ನಂಥ ಒಂದು SSLCಯಲ್ಲಿ 4 ಮಾರ್ಕು ಕರೆದವನನ್ನು ಇಲ್ಲಿಗೆ ಯಾಕೆ ಕರೆದದ್ದು? ಬಿಕಾಸ್ ಆಫ್ ಮೈ ಹಾಬಿ. 7-8 ದೇಶಗಳನ್ನು ಸುತ್ತಿ ಬಂದಿದ್ದೇನೆ, ಕಾರಣ ನನ್ನ ಹಾಬಿ. ನಾನು ಚಿಕ್ಕದಿರುವಾಗ ಒಂದೊಂದು ಹಾಡು ಕಲಿಯುವುದು, ಪುಸ್ತಕದಲ್ಲಿ ಬರೆಯುವುದು. ಇವತ್ತು more than 700 ಹಾಡುಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಬೈ ಹಾರ್ಟ್ ಹೇಳ್ತೇನೆ ನಾನು. ಇದು ನನ್ನ ಹಾಬಿ. ಐ ಆಮ್ ಎ ಆರ್ಟ್ಸ್ ಸ್ಟೂಡೆಂಟ್ಸ್, ಐ ಆಮ್ ಎ ಪ್ರೈಮರಿ ಸ್ಕೂಲ್ ಟೀಚರ್. ಅದಕ್ಕೆ ನಾನು ನಿಮ್ಮ ಹತ್ರ ಹಂಚಿಕೊಳ್ಳುವುದು. ಯಾಕಂದರೆ ನಾವೆಲ್ಲ ಚಿಕ್ಕದಿರುವಾಗ ಪುಣ್ಯಕ್ಕೆ ಮೊಬೈಲ್ ಇರಲಿಲ್ಲ, ನಮಗೆ ಹೆಚ್ಚು ದಾರಿ ತಪ್ಪಲಿಕ್ಕೆ ಅವಕಾಶ ಇರಲಿಲ್ಲ. ನಾವೊಂದು ಹಾಡು ಕೇಳುವಾಗಲೂ ಕೇಳಿದ್ಯಾವುದು? ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ನಿರಾಸೆಯೇತಕೆ ದುರಾಸೆಯೇತಕೆ ಅದೇನೆ ಬಂದರೂ ಅವನ ಕಾಣಿಕೆ. ನಿಮಗೆ ಯಾಕೆ ಈ ಶಿಬಿರ ಅವಶ್ಯಕ ಅಂತ ಹೇಳಿದರೆ, ಉತ್ತರ ಭಾರತದಲ್ಲಿ ಮದುಮಗಳನ್ನು ಕೊಂಡೋಗುವಂಥ ಪಲ್ಲಕ್ಕಿ ಇದೆ, ಅದಕ್ಕೆ ಡೋಲಿ ಅಂತ ಹೆಸರು. ದಕ್ಷಿಣದಲ್ಲಿ ಹೆಣ ಕೊಂಡೋಗುವಂಥದ್ದು ಇದೆ, ಅದಕ್ಕೆ ಚಟ್ಟ ಅಂತ ಹೆಸರು. ಈ ಚಟ್ಟ ಮತ್ತು ಡೋಲಿ ಎದುರೆದುರು ಬಂದು ಮಾತನಾಡಿಕೊಳ್ತದಂತೆ. ನನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನಿನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನನ್ನ ಮೇಲೆ ಸಹ ಹೂವು ಹಾಕಿದ್ದಾರೆ, ನಿನ್ನ ಮೇಲೆ ಸಹ ಹೂವು ಹಾಕಿದ್ದಾರೆ, ನನ್ನ ಜೊತೆಗಿದ್ದವರು ಸತ್ತು ಹೋದ ಅಂತ ಅಳ್ತಾ ಇದ್ದಾರೆ, ನಿನ್ನ ಜೊತೆಗಿದ್ದವರು ಮಗಳಿಗೆ ಮದುವೆ ಆಗ್ತದಲ್ವ ಅಂತ ಅಳ್ತಾ ಇದ್ದಾರೆ. ಏನು ವ್ಯತ್ಯಾಸ? ಅದಕ್ಕೆ ಚಟ್ಟ ಹೇಳ್ತದಂತೆ, ಮೇ ಜಿಂದಗಿ ಸೆ ಜಾ ರಹಾ ಹೂಂ ತು ಜಿಂದಗಿ ಮೇ ಆ ರಹಿ ಹೋ. ನಾನು ಜೀವನದಿಂದ ಹೋಗ್ತಾ ಇದ್ದೇನೆ, ನೀನು ಜೀವನಕ್ಕೆ ಬರ್ತಾ ಇದ್ದಿ. ಅದಕ್ಕಾಗಿ ನಿಮಗೆ ಸಂಸ್ಕಾರ ಶಿಬಿರ ಅಗತ್ಯ. ಜೀವನಕ್ಕೆ ಬರ್ತಾ ಇದ್ದೀರಷ್ಟೇ. ಒಮ್ಮೆ ಇಟ್ಟಂಥ ಕೆಲವು ಹೆಜ್ಜೆಯಿಂದ ಇಡೀ ಲೈಫಿಗೆ ಪೆಟ್ಟು ಬೀಳ್ತದೆ. ಅದಕ್ಕೆ ಬದುಕು ಕಟ್ಟಿಕೊಳ್ಳಿ. ನಾವು ಇವತ್ತು ಗ್ರಹಿಸ್ಬೋದು, ನನಗೆ ಅವರಿದ್ದಾರೆ, ನನಗೆ ಸಂಬಂಧಿಕರಿದ್ದಾರೆ, ನನಗೆ ಅವರು. ಫಸ್ಟ್ ನಾವು ಸೋತಾಗ ನಗಾಡುವವರು ಅವರೇ. ಅದಕ್ಕೆ ನಿಮ್ಮ ಜೀವನವನ್ನು, ನಿಮ್ಮ ಅಪ್ಪ ಅಮ್ಮನ ಸ್ವಾಭಿಮಾನವನ್ನು ನೀವೇ ಉಳಿಸಿಕೊಳ್ಬೇಕು. ಅದಕ್ಕೆ ನನ್ನದು ಮ್ಯೂಸಿಕ್ಕಿನ ಮೂಲಕ, ನಾನೇನು ಸಂಗೀತ ಕ್ಲಾಸಿಗೆ ಹೋಗಲಿಲ್ಲ. ಮ್ಯೂಸಿಕ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಪೊಲ್ಯೂಟ್ ಅವರ್ ಮೈಂಡ್ ಆ್ಯಂಡ್ ಸೆಲ್ಯೂಟ್ ಅವರ್ ಮೈಂಡ್. ಪೊಲ್ಯೂಟು ಮಾಡ್ತದೆ, ಸೆಲ್ಯೂಟು ಮಾಡ್ತದೆ. ಬೇಸರ ಆದಾಗ ಅದಕ್ಕೆ ಬೇಕಾದಂಥ ಕನ್ನಡ, ಇಂಗ್ಲೀಷ್ನಲ್ಲಿ ಅಂಥದ್ದಿಲ್ಲ. ಇಂಗ್ಲೀಷ್ನಲ್ಲಿ ಫಸ್ಟಿಗೆ ಸುಳ್ಳು ಹೇಳೋದು. ಜಾಣಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್ ಹೆ. ಇಂಗ್ಲೀಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಜ್. ಕನ್ನಡ ಸಾಹಿತ್ಯದಲ್ಲಿ ಬೇಕಾದ ಹಾಡುಗಳಿದೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟಿಗೆ, ಆ ಭ್ರಮೆ ಇದ್ದರೆ ಬಿಟ್ಟು ಬಿಡಿ. ಒಬ್ಬ ಇಂಗ್ಲೀಷ್ ಮೀಡಿಯಮ್ ಹೋಗ್ತಾ ಇದ್ದವ ಕನ್ನಡ ಮೀಡಿಯಮ್ನವ ಮಾವಿನ ಹಣ್ಣಿನ ಮರದ ಹತ್ರ ನಿಂತುಕೊಂಡಿದ್ದಂತೆ. ಇವಾಗ ಗಟ್ಟಿಯಲ್ಲಿ ಕೇಳಿದ ಇಂಗ್ಲೀಷ್ ಮೀಡಿಯಮ್ನವ, ಡೂ ಯು ನೋ ಸ್ವಿಮ್ಮಿಂಗ್? ಇವನಿಗೆ ಪಾಪ ಗೊತ್ತಿರಲಿಲ್ಲ.
ನೋ, ಐ ಡೋಂಟ್ ನೋ ಸ್ವಿಮ್ಮಿಂಗ್. ಇಂಗ್ಲೀಷ್ ಮೀಡಿಯಮ್ ಬೈದ. ದೆನ್ ಡಾಗ್ ಈಸ್ ಬೆಟರ್ ದ್ಯಾನ್ ಯು. ನಾಯಿಗಾದರೂ ಈಜಲಿಕ್ಕೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ. ಈ ಕನ್ನಡ ಮೀಡಿಯಮ್ನವ ಕೇಳಿದಂತೆ, ಡೂ ಯು ನೋ ಸ್ವಿಮ್ಮಿಂಗ್? ನಿನಗೆ ಬರ್ತದ? ಆಫ್ ಕೋರ್ಸ್ ಐ ನೋ ವೆರಿ ವೆಲ್. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಾಗ್ ಆ್ಯಂಡ್ ಯು? ಅದಕ್ಕೆ ಹೇಳಿದ್ದು, ಏನಾದರೂ ಕೂಡ ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಬಾರದು. ನಮಗೆಲ್ಲ ಕಷ್ಟಗಳು ಬಂದು ಎಷ್ಟು ಕಷ್ಟಗಳು, ಎಷ್ಟು ಮೊದಲಿನವರೆಲ್ಲ ಸುಸೈಡ್ ಮಾಡೋದಾದರೆ ಎಷ್ಟೋ ಸರ್ತಿ ಸುಸೈಡ್ ಮಾಡ್ಬೋದಿತ್ತು ಅವರಿಗೆ, ಅಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದಾರೆ. ಈಗ ಒಂದು ಮಾತಾಡಿ ಎರಡು ಮಾತಾಡುವಾಗ ಇದು ಯಾಕೆ? ನಮ್ಮ ಲೈಫ್ ಕಂಪ್ಯಾರಿಸನ್, ನಾವು ಇನ್ನೊಬ್ಬರ ಸ್ಟೇಟಸ್ಸಿಗಾಗಿ ಬದುಕುವುದು. ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಬರ್ತ್ಡೇ ಮಾಡುವ ತಾಕತ್ತು ಎಷ್ಟು ಉಂಟು ಅಂತ ಗೊತ್ತಿಲ್ಲ. ಇನ್ನೊಬ್ಬರ ನಮ್ಮ ಫ್ರೆಂಡಿನ ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಜಗಳ ಮಾಡಿ ತಗೊಳ್ಳೋದು. ಇದೆಲ್ಲ ಇದ್ದರೆ ಎಜುಕೇಟೆಡ್ ಫೂಲ್ಸ್ ಅಂತ ಹೇಳೋದು ನಾನು ಅಂಥವರನ್ನು. ದೇ ಆರ್ ನಾಟ್ ಎಜುಕೇಟೆಡ್, ದೇ ಆರ್ ಸರ್ಟಿಫೈಡ್ ಓನ್ಲಿ. ಎಜುಕೇಷನ್ ಎಂಟೈರ್ಲಿ ಡಿಫರೆಂಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ಕರು ಹಾಕಿದ ಕೂಡಲೇ ದನ ಕರುವನ್ನು ಏನು ಅಂತ ಕರೀತದೆ? ಕರುವನ್ನು ದನ ಅಮ್ಮನನ್ನು ಏನು ಅಂತ ಕರೀತದೆ? ಅಂಬಾ. ನೋಡ, ಆ ಕರುವನ್ನೊಂದು LKGಗೆ ಸೇರಿಸಿ ಒಂದು 3 ತಿಂಗಳ ಫೀಸ್ ಕಟ್ಟಿ ಅದನ್ನೊಮ್ಮೆ ಬಿಡಿಸಿಕೊಂಡು ಬನ್ನಿ. ನೋಡ, ಅದೊಮ್ಮೆ ಕರೀಲಿ, ಮಮ್ಮಿ ವೇರ್ ಇಸ್ ಮೈ ಡ್ಯಾಡಿ ಬೋರಿ. ಅದಕ್ಕೆ ನೀವು ಇಂಟರ್ನ್ಯಾಷನಲ್ ಶಾಲೆಗೆ ಹೋದರೂ ಅಮ್ಮನನ್ನು ಅಮ್ಮ ಅಂತಲೇ ಕರಿಬೇಕು ಅಂತ ನಾನು ಹೇಳೋದು. ಅಮ್ಮ ಅಂತಲೇ ಕರಿಬೇಕು. ವೆಂಕಟರಮಣ ದೇವಸ್ಥಾನದ ಹತ್ರ ಹೋಗಿ ಕಾರ್ಕಳದಲ್ಲಿ, ಅಂಕಲ್ ವೆಂಕಟರಮಣ, ಮಾಮ್ ದುರ್ಗಾ ಪರಮೇಶ್ವರಿ, ಮಮ್ಮಿ ರಾಜರಾಜೇಶ್ವರಿ, ಗ್ರ್ಯಾಂಡ್ ಫಾದರ್ ಕೊರಗಜ್ಜ, ಕಸಿನ್ ಗೋಪಾಲಕೃಷ್ಣ. ಭ್ರಮೆ ಅಲ್ಲ ರೀ ಇದು, ಹುಚ್ಚಲ್ವ ಇದು ನಮಗೆ? ಅದಕ್ಕೆ ಹೇಳಿದ್ದು, ಭ್ರಮೆಯಿಂದ ಓಡಬೇಡಿ. ಯಾರು ಏನು ಬೇಕಿದ್ರೂ ಹೇಳಿ. ನಾನು ಇಲ್ಲಿಂದ ಸ್ವಲ್ಪ ಆಚೆ ದೂರ ಹೋಗುವಾಗ ಯಾರೋ ನನ್ನ ಪರಿಚಯಸ್ಥರು ಸಿಕ್ಕಿದ್ರು. ನಾನು ಅವರನ್ನು ಬೈಕಲ್ಲಿ ಕೂತ್ಕೊಳ್ಳಿಸಿಕೊಂಡು ಬೈಪಾಸ್ ರಸ್ತೆಯಲ್ಲಿ ಬಿಡ್ತೇನೆ ಅಂತ ಇಟ್ಟುಕೊಳ್ಳಿ, ಯಾರು ಬರಬೇಡಿ ಇವತ್ತು. ಅದನ್ನು ನೋಡಿದ ಒಬ್ಬ ಗ್ರಹಿಸ್ತಾನೆ, ಹೇ ಇವತ್ತು ಭಾಷಣ ಮಾಡೋದು ಮಾತ್ರ ಯಾರನ್ನು ಕೂತ್ಕೊಳ್ಳಿಸಿಕೊಂಡು ಹೋದ ಎಲ್ಲ. ಅವನ ಮನಸ್ಸಿಗೆ ನಾನು ಕೂತ ಜನವನ್ನು ದೂಡಿ ಹಾಕಿ ಹೋಗಬೇಕು. ನಾನು ಇನ್ನೊಬ್ಬರಿಗಾಗಿ ಬದುಕುವುದನ್ನು ಯಾವಾಗ ನಿಲ್ಲಿಸ್ತೇವೋ ಆಗ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಇಲ್ಲಾದರೆ ಕೋಟಿಗಟ್ಟಲೆಯ ಮನೆ ಇದ್ದರೂ ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ತುಂಬೈತೆ ಬ್ಯಾಸರದ ಉಸಿರು, ಗುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ, ನುಡಿಯಾಗೆ ನಡೆಯಾಗೆ ಬೆಳೆದೈತೆ ಕ್ವಾಪ, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದ ಭೂತಾಯಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಏನು ಪ್ರಯೋಜನ ಇದೆ ಹೇಳಿ? 7 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಸಿಂಧುವಿದ್ದರೆ ಗಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ಏನೂ ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಹೀರೋಗಳು ಯಾರಾಗಬೇಕಂದ್ರೆ, ಒಂದು ಗುಡಿಯಲ್ಲಿ ಕಾಯುವ ನಿಮ್ಮ ಇಷ್ಟ ದೇವರು, ಇನ್ನೊಂದು ಗಡಿಯಲ್ಲಿ ಕಾಯುವ ನಮ್ಮ ದೇಶದ ಸೈನಿಕರು. ತಾಕತ್ತುಂಟ ಸೈನ್ಯಕ್ಕೆ ಸೇರಿ ಸೇವೆ ಮಾಡಿ. ನನ್ನನ್ನು ತಗೊಳ್ಳಿಕ್ಕಿಲ್ಲ ಇನ್ನು. ಯಾರಿಗೆಲ್ಲ ದೈಹಿಕ ಸಾಮರ್ಥ್ಯ ಉಂಟ ಸೇರಿ ಅಂಥ ಕೆಲಸ ಮಾಡಿ ಬದುಕು ಕಟ್ಟಿಕೊಳ್ಳಿ. ಯಾವುದೋ ಪ್ರೀತಿ ಪ್ರೇಮದ ಹಿಂದೆ ಹೋಗಿ ಮಂಡ್ಯ ಬಿಸಿ ಮಾಡಿಕೊಂಡು ಕೊನೆಗೆ ಜೀವನ ಹಾಳು ಮಾಡಿಕೊಂಡು, ಆಚೆಯಿಂದ ಅಪ್ಪ ಅಮ್ಮನೂ ಇಲ್ಲ, ಈಚೆಯಿಂದ ಏನೂ ಇಲ್ಲ, ಆಗಬಾರ್ದು. ಅದಕ್ಕೆ ಸಂಸ್ಕೃತಿ ಶಿಬಿರದಲ್ಲಿ ನಿಮಗೇನು ಹೇಳಬೇಕೋ ಅದನ್ನೇ ಹೇಳಿದ್ದೇನೆ.
ಸುಮ್ಮನೆ ಇಲ್ಲಾದರೆ ಆ ಪುಸ್ತಕದಲ್ಲಿ ಹಾಗೆ ಹೇಳಿದೆ, ಈ ಪುಸ್ತಕದಲ್ಲಿ ಹೀಗೆ ಹೇಳಿದೆ. ಸಾಧ್ಯ ಆದರೆ ಬುಕ್ಕಿಗೆ ಫೇಸ್ ಮಾಡಿ, ಫೇಸ್ಬುಕ್ಕಲ್ಲಿ ಇರಬೇಡಿ. ಅಪ್ಪ ಅಮ್ಮನ ಜವಾಬ್ದಾರಿಯಿಂದ ಲೋಡ್ ಡೌನ್ ಮಾಡಿ ಅವರದ್ದು ಸ್ವಲ್ಪ, ಅವರಿಗೆ ಮತ್ತಷ್ಟು ಲೋಡ್ ಕೊಡುವುದಲ್ಲ. ಸೆಟಪ್ ಆಗುವ ವಯಸ್ಸಿನಲ್ಲಿ ಸೆಟಪ್ ಆಗಿ ಅಪ್ಸೆಟ್ ಆಗಬೇಡಿ. ಅದಕ್ಕಾಗಿ ಈ ಶಿಬಿರಕ್ಕೆ ಬಂದದ್ದಕ್ಕೆ ನಿಮಗೆ ಆ ಒಂದು ಪ್ರಯೋಜನ ಸಿಗಬೇಕು. ಕೆಲವರಿಗೆ ಬೇಸರ ಆಗಿರ್ಬೋದು, ಎಂಥ ಮಾರಾಯ ಕರ್ಮ ಇವ ಚೆಕ್, ಪ್ರೀತಿ ಮಾಡಬೇಡಿ ಹಾಗೆ ಹೀಗೆ ಹೇಳಿದೆ, ನನ್ನದು ನಿನ್ನೆ ಆದದ್ದಷ್ಟೇ, ಇವತ್ತು ಸಂಜೆ ಹೇಳ್ತೇನೆ ಹೇಳಿದ್ಲು, ತೆಗೆದ ಇವ, ಓ ದೇವರೇ, ಇವನಿಗೆ ಯಾವುದು ತಾಗುವುದಿಲ್ಲ ಅಂತ ನನಗೆ ತಾಗಿದ್ದನ್ನು ಬಿಟ್ಟಲ್ಲ. ನಾನು ಪ್ರೀತಿ ಮಾಡಬಾರ್ದು ಅಂತ ಹೇಳಿಲ್ಲಲ್ಲ. ಪ್ರೀತಿ ಕಟ್ಟಾದರೆ ಸಾಯ್ಲಿಕ್ಕೂ ಹೋಗಬಾರ್ದು, ಕೊಲ್ಲಿಕ್ಕೂ ಹೋಗಬಾರ್ದು ಹೇಳಿದ್ದು ನಾನು. ಪ್ರೀತಿ ಕಟ್ಟಾದರೆ ಗೆಟ್ ಲಾಸ್ಟ್, ನಿನ್ನ ದಾರಿ ನಿನಗೆ, ನಿನಗಿಂತ ಹೆಚ್ಚು ಪ್ರೀತಿ ಕೊಡುವವರು ನನ್ನ ಫ್ಯಾಮಿಲಿಯವರಿದ್ದಾರೆ, ಸಾಯ್ತೇನೆ ಅಂತ ಗ್ರಹಿಸಬೇಡ, ನಿನ್ನನ್ನು ಕೊಲ್ಲುವುದೂ ಇಲ್ಲ, ನಿನ್ನ ಎದುರು ನಿನಗಿಂತ ಚೆನ್ನಾಗಿ ಬದುಕಿ ತೋರಿಸ್ತೇನೆ ಅಂತ ತಾಕತ್ತಿದ್ರೆ ಮಾತ್ರ ಹೊರಡಬೇಕು. ಅಂಬಡೆ ಮರಕ್ಕೆ ನೇತಾಡಲಿಕ್ಕೆ ಪ್ರೀತಿ ಮಾಡಬೇಕಾ? ಮರ ಸಹ ಉಂಟು, ಹಗ್ಗ ಸಹ ಉಂಟು. ಯಾವ್ಯಾವ ಹುಡುಗನನ್ನು ಲಗಡಿ ತೆಗೆಯುವುದು ಯಾಕೆ ಸುಮ್ಮನಿಲ್ಲಾದರೆ? ಇವಳಿಗೆ ಇನ್ನೊಂದು ಹುಡುಗ ಸಿಗ್ಬೋದೆ, ಅಪ್ಪ ಮನೆಗೆ ಹೋದ ಮಗನನ್ನು ತಂದು ಕೊಡಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ಹುಡುಗರಿಗೂ ಸ್ವಲ್ಪ ಜಾಗ್ರತೆ ಹೇಳುದು ನಾನು, ಸ್ವಲ್ಪ ಜಾಗ್ರತೆಯಲ್ಲಿರಿ. ಮೊನ್ನೆ ಇಬ್ಬರು ಲವ್ವರ್ಸ್ ಮಾತಾಡಿಕೊಂಡು ಪಾರ್ಕಿನ ಮೂಲೆಗೆ ಹೋಗುವಾಗ ಕಾಡು ಸಿಕ್ಕಿತಂತೆ. ಎಲ್ಲಿ ತಾಜಾಂಕ ತರಲಿಕ್ಕೆ ಹೋದ್ರೆ ಅಲ್ಲ ಪತ್ರೊಡೆ ಎಲೆ ತರಲಿಕ್ಕೆ ಹೋದ್ರ, ಕೂತ್ಕೊಂಡು ಮಾತಾಡ್ತಿರುವಾಗ ಹುಲಿ ಬಂತು. ಹುಡುಗರೇ ಸ್ವಲ್ಪ ಕೇಳಿ, ಹುಲಿ ಬಂತು, ಹುಲಿ ಕೊಂಡೊದ್ದು ಹುಡುಗನನ್ನೇ. ಹುಡುಗಿ ಟೈಗರ್ ಹೇಳಿ ಎಸ್ಕೇಪ್ ಆಗಿ ಮನೆಗೆ ಹೋಗಿ ಪುಸ್ತಕ ಕೂತಿದ್ದ. ಹುಡುಗನನ್ನು ಕೊಂಡೋಗಿ ಸಾರಿದೀವಿ, ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿಯಪ್ಪ. ಅರ್ಥ ಆಯ್ತಾ? ಸುಮ್ಮನೆ ಕಾಲ ಕಷ್ಟ ಅಲ್ಲ, ನಾನು ಹೇಳಿದ್ದು ಒಳ್ಳೆಯದಕ್ಕೆ. ಮತ್ತೆ ಇಲ್ಲಪ್ಪ ಅದು ನೀವು ಹೇಳಿರ್ಬೋದು, ನನ್ನ ಶೀಲ ಹಾಗಿಲ್ಲ ಏನಿಲ್ಲ ಅಂತ ಹೋಗುದಿದ್ರೆ ಹೋಗಿ, ಸ್ವಲ್ಪ ಲೈಫ್ ಕಟ್ಟಿಕೊಳ್ಳಿ ಮೊದಲು ಅಂತ ನಾನು ಹೇಳಿದ್ದು. ಬದುಕು ಕಟ್ಟಿಕೊಳ್ಳಿ, ಉದ್ಯೋಗಕ್ಕೆ ಸೇರಿ, ಉದ್ಯೋಗ ಮಾಡಿ, ದುಡೀರಿ. ಹಂಚಿನ ಮನೆ ಉಂಟಾ, ಸ್ಲ್ಯಾಪಿನ ಮನೆ ಕಟ್ಟಿ, ಅಪ್ಪ ಅಮ್ಮನನ್ನು ಎದುರಿಡಿ, ಇದಿಷ್ಟು ಮಾಡಿ ಅಂತ ನಾನು ಹೇಳಿದ್ದು. ಹಾಗಾಗಿ ಭುವನೇಂದ್ರ ಕಾಲೇಜಿನ ಚಿಕ್ಕ ಪುಟಾಣಿಗಳಿಗೆ ನನಗೆ ಇವತ್ತೊಂದು ಅವಕಾಶ ಕೊಟ್ಟು ಹಿರಿಯರು ಕರೆದಿದ್ದಾರೆ. ನಮ್ಮ ಗುರುಗಳು ಕೂತಿದ್ದಾರೆ. ಅವರು ನಿಜವಾಗಿ ಅವರು ಯಾಕೆ ಕೂತ್ಕೊಳ್ತಾರೆ? ಅವರಲ್ಲಿ ಅವರು ಪರ್ವತ, ನಾನು ಪ್ರಪಾತ, ಅವರು ಸಿಂಧು, ನಾನೊಂದು ಬಿಂದು. ಆದರೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾವು ಒಂದು. ಮುನಿರಾಜ ರಂಜಾಳ ಸರ್ ಅವರು ಆದರೂ ನನ್ನನ್ನೊಂದು ಏನೋ ಕೂತ್ಕೊಳ್ತಾರೆ, ಇವರಿಗೊಂದು ಖುಷಿ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ, ಗೀತ ಸಾಹಿತ್ಯ ವೈವಿಧ್ಯ ಅಲ್ಲ. ವಿಠಲ್ ನಾಯ್ಕರನ್ನು ಮರೆತು ಬಿಡಿ ಅಂದರೆ ಓಂ ಶಾಂತಿ ಹಾಕಬೇಡಿ. ಈಗ ರೆಕಾರ್ಡ್ ಮಾಡ್ತಾ ಇದ್ದಾರೆ, ನನಗೆ ಅದು ಸಹ ಹೆದರಿಕೆ ಆಗ್ತದೆ. ಮೊನ್ನೆ ಒಂದು ಕಡೆ ಕಾರ್ಯಕ್ರಮ ಮಾಡ್ತಾ ಇರುವಾಗ ನಾನು ಹೇಳಿದೆ ವಿಠ್ಠಲ 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 ಹೇಳಿದರೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂತ. ಮರು ದಿವಸ ಯೂಟ್ಯೂಬಲ್ಲಿ ಹೆಡ್ಲೈನ್, ವಿಠಲ್ ನಾಯ್ಕರಿಗೆ ಹಾರ್ಟ್ ಅಟ್ಯಾಕ್ ಅಂತ. ಅದಕ್ಕೆ ಇದನ್ನು ಇನ್ನು ಹಾಕುವುದಾದರೆ ಸ್ವಲ್ಪ ಹೆಡ್ಡಿಂಗ್ ಒಳ್ಳೆಯದು ಕೊಡಿ ಸ್ವಾಮಿ. ಹೌದು, 19ನೇ 20ನೇ ಇಸ್ವಿಯಲ್ಲಿ ವಿಠಲ್ ದಾಸ್ ಅಂತ ಹೇಳುವರು ಕೊರೋನಾದಲ್ಲಿ ಸತ್ತೋದು. ಅವರ ಫೋಟೋ ಗೂಗಲಲ್ಲಿ ಸಿಗಲಿಲ್ಲ, ನನ್ನದು ಸಿಕ್ಕಿ. ನನ್ನ ಫೋಟೋ ಹಾಕಿ ವಿಠಲ್ ನಾಯಕ್ ಇನ್ನಿಲ್ಲ, ಓಂ ಶಾಂತಿ. ನನಗೆ ಫೋನು, ನೀವಿಲ್ಲ ಅಂತೆಲ್ಲ, ಮೇಲೆ ನೆಟ್ವರ್ಕ್ ಸಿಗೋದಿಲ್ಲಲ್ಲ, ಇಂಥದ್ದೆಲ್ಲ ಅವಸ್ಥೆ ಆಗ್ತದೆ ಕೆಲವು ಸಲ. ಈ ಅಂತರ್ಜಾಲ ಉಂಟಲ್ಲ, ಸ್ವಲ್ಪ ಜಾಗ್ರತೆಯಲ್ಲಿ ಉಪಯೋಗಿಸಿ. ಕೆಲವು ಸರ್ತಿ ವಾಟ್ಸಪ್ ಗ್ರೂಪಲ್ಲಿ ಜಗಳ ಶುರುವಾಗಿ ಕೊಲೆಯಲ್ಲಿ ಎಂಡ್ ಆಗ್ತದೆ. ಫೇಸ್ಬುಕ್ಕಲ್ಲಿ ಜಗಳ ಶುರುವಾಗಿ ಆತ್ಮಹತ್ಯೆಯಲ್ಲಿ ಎಂಡ್ ಆಗ್ತದೆ.
ಇದೆಲ್ಲ ಬೇಡ ನಮಗೆ. ಮತ್ತು ದೇವರು ಕಷ್ಟ ಕೊಟ್ಟ ಅಂತ ಹೇಳೋದಕ್ಕಿಂತ, ಈಗ ನಿಮಗೆ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಕಡಲೆ ಪದಾರ್ಥ ಇದ್ದರೆ ತಿನ್ನುವವರು ಸರಿ ತಿನ್ನಬೇಕು. ಗ್ಯಾಸ್ಟ್ರಿಕ್ ಇದ್ದವರು ದೂರದಿಂದಲೇ ಕೈ ಮುಗಿಬೇಕು. ನನಗೆ ಕಡಲೆ ಬೇಡ, ಅಲ್ಲಿ ಫಂಕ್ಷನಲ್ಲಿ ಕೂತಾಗ ಒಮ್ಮೆ ಹೀಗೆ ಕೂತ್ಕೊಳ್ಬೇಕಾಗ್ತದೆ, ಒಮ್ಮೆ ಹೀಗೆ ಕೂತ್ಕೊಳ್ಬೇಕಾಗ್ತದೆ ಅಂತ ಸುಮ್ಮನೆ ಇರಬೇಕು. ಇದೇನಿಲ್ಲ, ಸಾರಿ ಕಡಲೆ ತಿಂದು ಹೊಟ್ಟೆ ಉಬ್ಬರ ಬಂದಮೇಲೆ ಸ್ವಾಮಿ ದೇವರೇ ಯಾವ ಜನ್ಮದಲ್ಲಿ ಮಾಡಿದ ಪಾಪ ಅಂತ ಹೇಳಿದರೆ ದೇವರು ಒಂದು ಪಂಪಲ್ಲಿ ಗಾಳಿ ಹಾಕಿದ್ದ? ಕಡಲೆ ತಿಂದದ್ದು ಯಾಕೆ? ಅನುಭವಿಸ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳುವ. ಯಾಕಂದರೆ ನಾವೆಲ್ಲ ನಿಮ್ಮ ವಯಸ್ಸನ್ನು ದಾಟಿ ಬಂದವರು. ನಾವಿರುವಾಗ ಈ ಥರ ಎಲ್ಲ ಈ ನಮೂನೆ ಉಜ್ಜುದೆಲ್ಲ ಇರಲಿಲ್ಲ. ಈಗ ಮುಕ್ಕಾಲ್ವಾಸಿ ಕ್ರಿಯೇಟಿವ್ನೆಸ್ ಹೋಗಿದೆ. ಚೇರಂಟೆ, ಮೊಂಟೆ, ಕುರುವಾಯನ್ನು ಗೂಗಲಲ್ಲಿ ಕೇಳುವ ಕಾಲ. ನೀವು ಪಕ್ಕದ ಬೊಂಡದ ಅಂಗಡಿಗೆ ಹೋಗಿ ಬಾವೆ ಕಮ್ಮಿ ಇತ್ತನ, ನೀರು ಜಾಸ್ತಿ ಇತ್ತನ, ಬೊಂಡ ಕೊರಲೆ ಹೇಳಿ ಅವರು ಕರೆಕ್ಟ್ ಟಕ್ ಟಕ್ ಹೀಗೆ ನೋಡಿ ಕೆತ್ತಿ ಕೊಡ್ತಾರೆ, ಕರೆಕ್ಟ್ ಇರ್ತದೆ ಅದು. ಅಗ್ರಿಕಲ್ಚರ್ BSc ಆದವರಲ್ಲಿ 4 ತೆಂಗಿನಕಾಯಿ ತಂದಿಡಿ, ಅವರು ಕೇಳೋದು ಗೂಗಲಲ್ಲಿ, ಹಲೋ ಗೂಗಲ್, ರೈಟ್ ಬ್ರೌನ್ ಕಲರ್, ಬೊಟ್ಟ ಪಚ್ಚೆ ಕಲರ್, ಲಾಂಗ್ ಸೆಂಡಿ ವಿತ್ ಟಕಟಕಟ ಸೌಂಡು, ವಾಟ್ ಅಬೌಟ್ ದಿಸ್ ಕೋಕೋನಟ್? ಅದು 3/4 ಗಂಟೆ ತಿರುಗಿ ಹೇಳ್ತದೆ, ದ್ಯಾಟ್ ಈಸ್ ಬಣ್ಣಂಗಾಯಿ. ಪ್ರಾಕ್ಟಿಕಲ್ ಗೊತ್ತಿಲ್ಲ. ಯಾಕೆ? ಎಲ್ಲವನ್ನು ಇನ್ನೊಂದು ಆ್ಯಪ್ ಬರಲಿಕ್ಕೆ ಬಾಕಿ. ಯಾವುದು? ವೈಕುಂಠ ಸಮಾರಾಧನೆ. ಇನ್ನು ಅದು ಬರ್ತದೆ. ಅಪ್ಪ ಸತ್ರೆ ಡೌನ್ಲೋಡ್ ಮಾಡಿ, ಫಾದರ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪಿಂಡ ಎಷ್ಟು ಬೇಕು ಅಂತ ಸಬ್ಮಿಟ್ ಮಾಡಿ, ಆಧಾರ್ ನಂಬರ್ ಹಾಕಿ, ಪಿಂಡ ಬೇಕಾ, ದರ್ಬೆಯ ಕಾಗೆ ಆಗ್ಬೋದಾ, ಒರಿಜಿನಲ್ ಕಾಗೆ ಬೇಕಾ? ಏನ್ರಿ ಇದು? ಇದೆಲ್ಲ ಇರಬಾರದು. ಕಲಿತುಕೊಳ್ಳುವುದಕ್ಕಾಗಿರಲಿ, ಕಳೆದುಕೊಳ್ಳುವುದಕ್ಕಾಗಿ ಅಲ್ಲ. ಇಷ್ಟು ನೆನಪಿಟ್ಟುಕೊಳ್ಳಿ. ಕಲಿತುಕೊಳ್ಳುವುದಕ್ಕಾಗಿರಲಿ, ಕಳೆದುಕೊಳ್ಳುವುದಕ್ಕಾಗಿ ಬೇಡ ಅಂತ ಹೇಳ್ತಾ, ಪ್ರೀತಿಯಿಂದ ಕರೆದು ನನ್ನನ್ನು ಈ ಒಂದು ಸಂಸ್ಕೃತಿ ಶಿಬಿರಕ್ಕೆ ಇಷ್ಟೊತ್ತು ನನ್ನ ಮಾತನ್ನು ಸಹಿಸಿದ ಎಲ್ಲರಿಗೂ, ಇಲ್ಲಿಯ ಪ್ರಾಂಶುಪಾಲರಿಗೆ, ಶಿಬಿರದ ನಿರ್ದೇಶಕರಿಗೆ, ಅಧ್ಯಾಪಕ ವೃಂದದವರಿಗೆ ಎಲ್ಲರಿಗೂ, ಯಾರಿಗಾದರೂ ಮಕ್ಕಳಿಗೆ ಬೇಸರವಾಗಿದ್ದರೆ, ನಾನು ಹೇಳಿದ ಮಾತಿನಿಂದ ಬೇಸರವಾಗಿದ್ದರೆ ಅದು ನಿಮ್ಮ ಕರ್ಮ, ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಇದ್ದದ್ದನ್ನು ಹೇಳಿದ್ದೇನೆ. ನಿಮಗೆ ಸಂತೋಷಪಡಿಸಿ ಖುಷಿ ಮಾಡಿ ಎಣಕ್ಕೇನು ಮಾತಾಡಿ ಹೋಗುವ ಉದ್ದೇಶ ನನಗಿಲ್ಲ. ಇದ್ದದ್ದನ್ನು ಹೇಳಿದ್ದೇನೆ. ಡ್ರೈವಿಂಗ್ ಕ್ಲಾಸಲ್ಲಿ ಹೇಳಿಕೊಡುವುದು ಎಂಥದ್ದು ಹೇಳಿ? ಸ್ಟೇರಿಂಗ್ ಹೀಗೆ, ಪವರ್ ಸ್ಟೇರಿಂಗ್ ಆದರೆ ಹೀಗೆ, ಕ್ಲಚ್ ಅಂದರೆ ಇದು, ಗೇರ್ ಅಂದರೆ ಇದು, ಎಕ್ಸಲೇಟರ್ ಅಂದರೆ ಇದು ಅಂತ ಮಾತ್ರ ಹೇಳಿಕೊಡ್ತಾರೆ ಹೊರತು, ನಿನಗೆ ಅಲ್ಲಿ ಬಾಹುಬಲಿ ಬೆಟ್ಟದ ಹತ್ರ ಹೋಗುವಾಗ ನಾಯಿ ಅಡ್ಡ ಸಿಗ್ತದೆ, ಜೋಡು ರಸ್ತೆಗೆ ಹೋಗುವಾಗ ಬೊಗ್ಗಿ ಅಡ್ಡ ಸಿಗ್ತದೆ, ಅಲ್ಲಿ ಅದಕ್ಕಿಂತ ಮುಂದೆ ಹೋಗುವಾಗ ಟಿಪ್ಪರ್ ಅಡ್ಡ ಸಿಗ್ತದೆ ಅಂತ ಹೇಳಿಕೊಡ್ತಾರೆ ಯಾರಾದರೂ? ನಮ್ಮ ಜೀವನ ಸಹ ಡ್ರೈವಿಂಗ್ ಸ್ಕೂಲ್. ಮುಂದಕ್ಕೆ ಬಂದಾಗೆ ಆಕ್ಸಿಡೆಂಟ್ ಆಗದ ಹಾಗೆ ಬೇಕಾದಾಗ ತಾಳ್ಮೆ ವಹಿಸಿ ಸ್ವಲ್ಪ ಸೈಡಿಗೆ ನಿಲ್ಲಿಸಿ ನಮ್ಮ ಗುರಿಯನ್ನು ಮುಟ್ಟುವುದು ನಮ್ಮ ಜೀವನ. ಅದು ಹೀಗೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಮ್ಮ ಕರ್ತವ್ಯದಲ್ಲಿ ದೇವರನ್ನು ನೋಡ್ತಾ, ಬೆಳಿಗ್ಗೆ ಎದ್ದು ಒಂದು ಸರ್ತಿ ನಮಗೆ ಆರೋಗ್ಯ ಸರಿ ಕೊಟ್ಟಂಥ ಆ ದೇವರನ್ನು ಸ್ಮರಣೆ ಮಾಡಿಕೊಳ್ತಾ ನಾವು ಒಳ್ಳೆ ಬದುಕು ಕಟ್ಟಿಕೊಳ್ಳೋಣ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.